ಎಲ್ಲರೂ ಸೇರಿ ದೇವದ ದೇವರನ್ನ ಮನಸ್ಸಾರ ಸ್ವಾಗತ ಮಾಡೋಣ. ಬನ್ನಿರಿ ಪವಿತ್ರ ಆತ್ಮನೇ, ಅಯ್ಯ ನಿನ್ನ ಮಹಿಮೆಯ ಮೇಘದಿಂದ ನಮ್ಮ ನಡೆಸಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಪ್ರತಿ ವಿಷಯದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಬನ್ನಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ. ಆ ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ. ಬಲವುಳ್ಳ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ 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 ಸ್ತೋತ್ರ. ರಿಖಲಾಮ ಶಬೋ ಕರತ ಕಲಮ ಮಮ ರಿಖಲತ ರಿಖರಾಮ ಮಮ ರಿಖಲಾಮ ಶತು ರಿಖರಾಮ ಕರತ ರಿಖಲಾಮ ಮಮ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ 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 ಸ್ತೋತ್ರ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ 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 ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ನಮ್ಮ ನಿರ್ಮಾಣಿಕನಾದ ದೇವರನ್ನ ಎಲ್ಲರೂ ಸೇರಿ ಮನಸ್ಸಾರೆ ಸ್ವಾಗತ ಮಾಡೋಣ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ದೇವರೇ. ಆ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಯೇಸಪ್ಪ ನಿನಗೆ ಸ್ತೋತ್ರ 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 ಸ್ತೋತ್ರ. ಯೇಸಪ್ಪ ನಿನಗೆ ಸ್ತೋತ್ರ 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 ಸ್ತೋತ್ರ. ರಿಖಲಾಮ ಶಮೋ ಕರತ ಕಲಾಮ ಕನತ ರಿಖಲಾಮ ಮಾಮ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ 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 ಸ್ತೋತ್ರ. ಯೇಸಪ್ಪ ನಿನಗೆ ಸ್ತೋತ್ರ 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 ಸ್ತೋತ್ರ. ರಿಖಲಾಮ ಶಮೋ ಕರತ ಕಲಾಮ ಕರದು ಶಮೋ ಕಲಾಮ ಮಾಮ. ಉನ್ನತನೇ ನಿನಗೆ ಸ್ತೋತ್ರ 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 ಸ್ತೋತ್ರ. ರಿಖಲಾಮ ಶಮೋ ಕರದ ಕಲಾಬ ಕನ್ನತ ರಿಖಲಾಬ ಮಾಮ. ರಿಖಲಾಮ ಶತು ಕರಾಮ ಕಲತ ರಿಖಲಾಮ ಮಾಮ. ಉನ್ನತನೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ರಿಖಲಾಮ ಶತು ಕರಾಮ ಕಲತ ರಿಖಲಾಮ. ಉನ್ನತನೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀತಿಯ ರಾಜನೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ನ ಮಹಿಮೆಯ ಮೇಘಕ್ಕಾಗಿ ಸ್ತೋತ್ರ. ಈ ದಿನವೂ ನಮ್ಮನ್ನು ಬದುಕಿಸಿ ನಿನ್ನ ಆರಾಧಿಸುವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಎಲ್ಲ ವಿಷಯದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ನಿನ್ನ ಮಹಿಮೆಯ ಮೇಘದಿಂದ ನಮ್ಮ ನಡೆಸಲು ಬನ್ನಿರಿ. ನೀನೇ ಪ್ರತಿ ವಿಷಯದಲ್ಲಿದ್ದು ನಮ್ಮ ನಡೆಸುತ್ತಾ ಜನರನ್ನು ಕೂಡ ಸಕಾಲಕ್ಕೆ ನಡೆಸು ಪವಿತ್ರ ಆತ್ಮನೇ. ಈ ಪ್ರಾರ್ಥನೆಯ ಪ್ರಾರಂಭದ ಗಳಿಗೆಯಿಂದ ನಿನ್ನ ಪ್ರಸನ್ನತೆಯಲ್ಲಿ ಮುಂದೆ ಸಾಗಬೇಕಯ್ಯ. ಜನರನ್ನು ಜೀವನಗೊಳಿಸಿ ನಿನ್ನ ಮಹಿಮೆಯ ಮೇಘವೇ ಎಲ್ಲ ಆವರಿಸಿಕೊಂಡು ಶ್ರೇಷ್ಠಕರವಾಗಿ ಮುಂದೆ ಹಾಡುಗಳಲ್ಲಿ, ಆರಾಧನೆಯಲ್ಲಿ, ವಾಕ್ಯದಲ್ಲಿ, ಪ್ರತಿ ವಿಷಯದಲ್ಲಿ ಕೂಡ ನೀನಿದು ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್ 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 ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. ಹಲ್ಲೆಲೂಯಾ. ಹೆಚ್ಚಿನ ಸಂತೋಷವಾಗಿ ಒಂದ್ಸರಿ ಸರತಿ ಅಣ್ಣ ಹಲ್ಲೆಲೂಯಾ. ಇನ್ನೊಂದ್ಸರಿ ಹೇಳ್ರಿ ಹಲ್ಲೆಲೂಯಾ. ಯಾಕಂದರೆ ಭಾಳ ಜನರ ಸ್ವರ ಭಾನುವಾರ ಮಾತ್ರ ಕೇಳಿಸ್ತದೆ. ಅದಕ್ಕೋಸ್ಕರ ಹೇಳ್ರಿ ಹಲ್ಲೆಲೂಯಾ.
ರೈಟ್, ಈಗ ನಾವು ಕೆಲವೊಂದು ಆಟಾಡಿ ದೇವಾದ ದೇವರ ನಾಮವನ್ನು ಕನ್ನಪಡಿಸೋಣ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ಹೋಗಲರೇ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ನಿಮ್ ಸಾಕು ಮಾಡ್ರಿ. ಅಣ್ಣ ಓಹೋ ಸಮಾಧಾನ ಕರ್ತನು, ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ.
ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಸಂತೋಷ ಐತೆ? ಈ ಹಾಡಿನ ಅರ್ಥ ಏನು ಹೇಳ್ರಿ? ಅರ್ಥ ಏನು? ಕನ್ನಡ ಎಷ್ಟು ಜನಕ್ಕೆ ಬರುತ್ತೆ? ಕನ್ನಡ ನನಗೆ ಕನ್ನಡ ಬರುತ್ತೆ ಮರ್ರಿ, ಕೈ ಎತ್ರಿ. ಅರ್ಥ ಏನು ಹೇಳ್ರಿ? ಯೇಸು ನನ್ನಲ್ಲಿ ನೀರಲು ಮನ ಸೋತುನ ಹೋಗಲ್ಲ ಅಂದರೆ ನಾನು ಸೋತು ಹೋಗೋದಿಲ್ಲ. ಹಲ್ಲೆಲೂಯಾ. ಹೆಂಗಾಡ್ಬೇಕಾದ್ರೆ ಹಿಂಗಾಡ್ಬೇಕಾ? ಹೆಂಗಾಡ್ಬೇಕು? ಇದೇ ಹಾಡಿ ಆದ್ರೆ ಬೇರೆ ಚರ್ಚೆಲ್ಲ ಆಡಿದ್ರೆ ಪುನೀತರವರು ನೀವು ಪುಣ್ಯದ ಕೂಡ ಅಟ್ಲೀಸ್ಟ್ ಜೋರ ಚಪ್ಪಳ ಅಂತ ಆಡತ್ತಾ ನಿಮಗೆ ಗ್ಯಾಪ್ ಬಿಡ್ತಿಲ್ಲ, ಅವಾಗ ನಾಡಕ್ಕೆ ಬರಲಿಲ್ಲ. ದೇವ್ರನ್ನ ಘನಪಡಿಸ್ಬೇಕು ನಾವು. ಆಮೇನ್. ಹಲ್ಲೆಲೂಯಾ. ಭಕ್ತನ ಹೇಳ್ತಾನೆ, ಶ್ವಾಸವಿರುವುದೆಲ್ಲವೂ ಯೆಹೋವನ ಸ್ತುತಿಸ್ಬೇಕಂತೆ. ಆಮೇನ್. ಹಲ್ಲೆಲೂಯಾ. ಯಾಕಂದರೆ ವಾರಕ್ಕೆ ಒಂದ್ಸಾರಿ ಆದರೂ ಕೆಲವೊಬ್ರು ಬರ್ತಾರೆ ಚರ್ಚಿಗೆ. ಕಂಟಿನ್ಯೂಸ್ ಆಗಿ ಪ್ರಾರ್ಥಿಸಿದಾಗ ಏನು ಹೇಳಿದ್ರು ಕೇಳಲ್ಲ. ಬಟ್ ಆದರೆ ಸಂಡೇ ಆದರೂ ಬರ್ತಿರಲ್ಲ, ಬಂದ ನೀವು ಏನು ಮಾಡಬೇಕು? ಸುಮ್ಮನೆ ಅದೇನಂದ್ರೆ ಆಚಾರ ಪದ್ಧತಿ ಪ್ರಕಾರ ಬರಬಾರ್ದು, ದೇವರನ್ನ ಘನಪಡಿಸೋದಕ್ಕೆ ಬರಬೇಕು. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರಿ, ನನಗೆ ಸರ್ವವೂ ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ಹೇಳ್ರಿ, ಇನ್ನೊಂದೆಲ್ಲ ಹಿಂದೆ ಹಿಂದೆ ಸೌಂಡ್ ಬರೋಕೆ, ಹಿಂದಿನ ಸೌಂಡ್ ಎಲ್ಲ ಹಿಂದೆ ಬರೋಕೆ ಹಿಂದೆ ಕೇಳಿಸ್ಬೇಕು. ಹೇಳ್ರಿ. 1 2 3 ಸ್ಟಾರ್ಟ್. ಮತ್ತೊಂದು ಸಾರಿ. ಯೇಸು ನನ್ನಲ್ಲಿ, ಯೇಸು ನನ್ನಲ್ಲಿ ನೀರಲು ಮನ ಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀರಲು ಮನ ಸೋತು ನಾ ಹೋಗಲಾರೆ. ನೀ ಎಲ್ಲವ ನೋಡಿಕೊಳ್ಳುವೆ, ನೀ ಎಲ್ಲವ ನೋಡಿಕೊಳ್ಳುವೆ, ನೀ ಎಲ್ಲವ ನೋಡಿಕೊಳ್ಳುವೆ. ಯೇಸು
ಹಲ್ಲೆಲೂಯಾ. ಎಷ್ಟು ದಿನ ಇರ್ತೀವಿ ಮಾತಾಡ್ಬೇಕು? ಎಷ್ಟು ದಿನ ಇರ್ತೀವಿ ನಾವು ಭೂಲೋಕದಲ್ಲಿ? ಸ್ವಲ್ಪ ದಿನ ಇರ್ತೀವ, ಭಾಳ ದಿನ ಇರ್ತೀವ? ಹಲ್ಲೆಲೂಯಾ. ಹೇಳ್ರಿ, ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಏಸುಗಾಗಿ, ಸುವಾರ್ತೆಗಾಗಿ. ಯಾಕಂದ್ರೆ ಗೊತ್ತಾ, ಸ್ವರ ಎತ್ತಬೇಕು ನಿಮ್ದು, ರೋಡು ಬಚ್ಚಿಟ್ಕೊಳ್ಬಾರ್ದು ದೇವ್ರಿಗೋಸ್ಕರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ, ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಯೇಸುಗಾಗಿ, ಸುವಾರ್ತೆಗಾಗಿ. ಎಲ್ಲಣ್ಣ, ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಯೇಸುಗಾಗಿ, ಸುವಾರ್ತೆಗಾಗಿ.
ಜನರಿಗೆ ಆನಂದ ಐತಿ? ಆಡ್ಬೇಕು. ಎಷ್ಟು ಜನರಿಗೆ ಆನಂದ ಐತಿ? ಹಲ್ಲೆಲೂಯಾ. ಹೇಳ್ರಿ, ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಎಲ್ಲಿ ಕೂತಿದ್ವಿ ನಾವೀಗ? ಎಲ್ಲಿ ಕೂತಿದ್ವಿ ನಾವು? ದೇವರ ಸನ್ನಿಧಾನ. ಹೆಂಗಾಡ್ಬೇಕು ನಾವು? ಎಲ್ಲರಿ, ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಪ್ರತಿಯೊಬ್ಬರು ಕೂಡ ಎದ್ದಿಂದುಕೊಂಡು ದೇವಾದ ದೇವರನ್ನ ಘನಪಡಿಸೋಣ. ಎಲ್ಲರೂ ಕೂಡ ಕಣ್ಗಳು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಅಯ್ಯ. ನಿನ್ನ ಆರಾಧಿಸುವಂತೆ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ನಾಮವನ್ನು ಘನಪಡಿಸುವಂತೆ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ಯೇಸುವೇ, ನಿನಗೆ ಸ್ತೋತ್ರ 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 ಸ್ತೋತ್ರ. ರಿಖಲಮ ಶಮೋಕ ರಥ ಕಲಮ ಕರದೋಷತು ರಿಖಲಮ ಮಮಾಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ರಿಖಲಮ ಶತುಕರಮ ಮಮ. ಎಲ್ಲರೂ ಸರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತನಾದ ದೇವರಿಗೆ ಎಲ್ಲರೂ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನನ್ನು ಆರಾಧಿಸಲು ಬಂದಿದ್ದೇವೆ, ಬನ್ನಿರಿ ಪವಿತ್ರ ಆತ್ಮನೇ. ಇದುವರೆಗೂ ನಮ್ಮನ್ನು ಬದುಕಿಸಿ ನಡೆಸಿದ ಆತನೇ ನಿನಗೆ ಸ್ತೋತ್ರ ದೇವರೇ. ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ, ನಿನಗೆ ಸ್ತೋತ್ರ 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 ಸ್ತೋತ್ರ.
Rikalamama Yesuve Hallelujah Narashotukalamama Rikalamama Mama ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ
ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಮಗೆ ಆಧಾರವು ನೀನೇ, ಸಮಸ್ತವು ನೀನೇ ಆಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ಬಿಡುಗಡೆ ಕೊಡುವ ದೇವರೇ ನಿನಗೆ ಸ್ತೋತ್ರ. ಪ್ರತಿ ವಿಷಯದಲ್ಲಿ ಉತ್ತಮವಾಗಿ ನಮ್ಮ ನಡೆಸಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಕಿರೋಬಿಯರ ಮಧ್ಯದಲ್ಲಿ, ಸೆರಾಫಿಯರ ಮಧ್ಯದಲ್ಲಿ ದೇವರೇ ಅಯ್ಯ, ನೀ ನಿತ್ಯವೂ ಸ್ತುತಿಸಲ್ಪಡುವ, ಸ್ತುತಿಗೆ ಯೋಗ್ಯನಾಗಿರುವ ದೇವರೇ ನಿನಗೆ ಸ್ತೋತ್ರ. 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 ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಅಯ್ಯ, ಪ್ರತಿ ವಿಷಯದಲ್ಲಿ ಬಲಪಡಿಸುವ ದೇವರೇ ನಿನಗೆ ಸ್ತೋತ್ರ. ಉನ್ನತನೇ, ಬಲಪಡಿಸುವ ಬಲವೀರನಾಗಿರುವ ದೇವರೇ ನಿನಗೆ ಸ್ತೋತ್ರ. ನೀತಿಯ ರಾಜನೇ, ಏಸಪ್ಪ, ಮುಂದಿನ ಪ್ರತಿ ವಿಷಯದಲ್ಲಿ ಇದು ನಡೆಸಲು ಬನ್ನಿದೆ. ಆ ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆಯ ಮೇಘವು ನಮ್ಮೆಲ್ಲರನ್ನು ಆವರಿಸಿಕೊಳ್ಳಲಿ. ನೀನೇ ಇದು ನಡೆಸಿ, ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿದೆ ಈ ಆರಾಧನೆ, ಪ್ರಾರ್ಥನೆ ಎಲ್ಲವೂ ನಿನ್ನ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಕೂತ್ಕೊಂಡೆಲ್ಲರೂ ಕೂಡ ಸ್ತೋತ್ರ. ಹಲ್ಲೆಲೂಯಾ, ಎರಡು ಹಲ್ಲೆಲೂಯಾ. ಓಕೆ, ಎಷ್ಟು ಜನರಿಗೆ ದೇವರ ವಾಕ್ಯ ಕೇಳಕ್ಕೆ ಆಸೆ ಇದೆ? ದೇವರ ವಾಕ್ಯ ತೆಗಿರ ವಾಕ್ಯ ಓದೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 9ನೇ ವಚನ. ವಾಕ್ಯ ಓದೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 9ನೇ ವಚನ. ಕಿವಿಯುಳ್ಳವನು ಕೇಳಲಿ ಅಂದನು. ಕಣ್ಣುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀ ನಂಬಿಗಸ್ತನಾಗಿರುವ ದೇವರು, ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ ಪವಿತ್ರಾತ್ಮನೆ. ಪರಿಶುದ್ಧಾತ್ಮನಾಗಿರುವ ದೇವರೇ, ವಾಕ್ಯ ಎನ್ನುವಂಥ ಜೀವಕರವಾದ ಮಾತು ಪ್ರತಿಯೊಬ್ಬರ ಹೃದಯದಲ್ಲಿ ಬೀಜವಾಗಿ ಬಿತ್ತಲ್ಪಡಲಿ, ತಿರುಗಿ ಆ ವಾಕ್ಯವು ಫಲಿಸುವಂತೆ ಸಹಾಯ ಮಾಡಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯಾ. ಗಮನಿಸಿರ ಪ್ರೀತಿಯುಳ್ಳ ದೇವಚಂದ್ರೆ, ಕಳೆದ ವಾರದಲ್ಲಿ ನಾವು ವಾಕ್ಯ ಕೇಳಿದೆವು ಸಂಡೆ. ಕಿವಿಯುಳ್ಳವನು ಏನ್ ಮಾಡ್ಬೇಕಂತೆ? ಕೇಳಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಗೆ 2 ಕಿವಿ ಇದಾವಲ್ಲ, ನನಗೆ 2 ಕಿವಿ ಇದಾವೆ. ಆ ಕಿವಿಯಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ಯಾರ ಮಾತು ಕೇಳಿರೋ? ಎಷ್ಟು ಜನರು ಸೋಮವಾರದಿಂದ ಶನಿವಾರದವರೆಗೆ ದೇವ್ರ ಮಾತು ಕೇಳಿ ನಂಬರ್ ಕೈ ಐತ್ರಿ? ನಾನು ದೇವ್ರ ವಾಕ್ಯ 1 ಗಂಟೆ ಕೇಳಿ ನಂಬರ್ ಕೈ ಐತ್ರಿ. ಸೋಮವಾರದಿಂದ ಶನಿವಾರದವರೆಗೆ ನಾನು ದೇವ್ರ ಮಾತು ಕೇಳೇನೆ ಅನ್ನುವಂಥವ್ರ ಕೈ ಐತ್ರಿ. ಹೀಗೆ ಗಮನಿಸ್ರಿ, ಸೋಮವಾರದಿಂದ ಶನಿವಾರವರೆಗೆ ಮನುಷ್ಯರ ಮಾತು ಕೇಳಿರ್ತೀವಲ್ಲ, ಇಲ್ಲಿ ದೇವರ ವಾಕ್ಯ ಹೇಳಿದ್ರೆ ಕಿವಿಯುಳ್ಳವನು ಕೇಳ್ಬೇಕಂತ. ದೇವ್ರು ನಮ್ಗೆ ಯಾವ್ದಕ್ಕೆ ಕೊಟ್ಟನ? ಕಿವಿ ಕೇಳಿಸ್ಕೊಳ್ಳೋದಕ್ಕೆ ಕೊಡೋಣ, ಹೌದಾ ಇಲ್ಲ? ಕಿವಿ ಯಾಕೆ ಕೊಟ್ಟನ ದೇವ್ರು ನಮಗೆ? ಅದೆಷ್ಟೋ ಜನ ಕಿವಿ ಇಲ್ದವರು ದೇವರ ವಾಕ್ಯ ಕೇಳಕ್ಕೆ ಆಸೆ ಪಡ್ತಾರೆ, ಬಟ್ ಆದ್ರೆ ಅವ್ರಿಗೆ ಕೇಳಕ್ಕಿಲ್ಲ. ಹಲ್ಲೆಲೂಯಾ. ಏನ್ ಮಾತಾಡೋದಂತ ಕೇಳ್ತಾರೆ ಕೆಲವೊಬ್ಬ ಕಿವಿ ಇಲ್ದವ್ರು. ಹಲ್ಲೆಲೂಯಾ. ಮತ್ ನಿಮಗೆ ಎಲ್ಲರಿಗೂ ಚೆನ್ನಾಗಿ ಕಿವಿ ಕೇಳಿಸ್ತಾವಲ್ಲ? ಚೆನ್ನಾಗಿ ಕಿವಿ ಕೇಳಿಸಲ್ಲ ಒಂದ್ಸಾರಿ ಆಮೇನ್, ಹಲ್ಲೆಲೂಯಾ. ಓಕೆ, ನೀವೆಲ್ಲರೂ ಯಾರ ಮಾತು ಕೇಳಬೇಕು? ಪ್ರತಿದಿನ ದೇವರ ಮಾತನ್ನು ಕೇಳ್ತಿಲ್ಲ. ವಾಕ್ಯ ಹೇಳ್ತಾನ, ಯೇಸು ಸ್ವಾಮಿ ಹೇಳ್ತಾನೆ, ಕಿವಿಯುಳ್ಳವನು ಕೇಳಬೇಕಂತೆ. ಹಲ್ಲೆಲೂಯಾ. ಕಿವಿಯುಳ್ಳವನು ದೇವರ ಸ್ವರವನ್ನು ಕೇಳಬೇಕಂತೆ. ಆಮೇನ್. ಮತ್ತೆ ಮುಂದೆ ಮುಂದೆ ನೋಡ್ತಾ 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 ನಾವು ವಾಕ್ಯ ನೋಡ್ತೇವಲ್ಲ, ಕಿವಿಯುಳ್ಳವನು ಕೇಳಬೇಕು. ಹಲ್ಲೆಲೂಯಾ. ಕಿವಿಯುಳ್ಳವನು ಏನ್ ಮಾಡಬೇಕು? ಪ್ರಕಟಣೆ 3:22 ಪ್ರಕಾರ ದೇವರಾತ್ಮನು ಸಭೆಗೆ ಹೇಳುವುದನ್ನು ಏನ್ ಮಾಡ್ಬೇಕಂತ? ಕಿವಿಯುಳ್ಳವನು ಕೇಳಬೇಕಂತೆ. ಹಲ್ಲೆಲೂಯಾ. ಸಭೆಯಲ್ಲಿರುವ ನಾವು ದೇವರಾತ್ಮನು ಏನು ಮಾತನಾಡುತ್ತಾನೋ ಸೇವಕನ್ನು ಉಪಯೋಗಿಸಿಕೊಂಡು ದೇವರು ಏನು ಮಾತಾಡುತ್ತಾನೋ ಅದನ್ನು ಕೇಳಬೇಕಂತೆ. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ಮನುಷ್ಯರ ಮಾತಿಗೆ ಕಿವಿ ಕೊಡ್ತಾರೆ ನೋಡ್ರಿ. ಅದೆಷ್ಟೋ ಜನ ಸ್ಟ್ಯಾಂಡ್ ಅಪ್ ಕಾಮಿಡಿ ಕೇಳಲ್ಲ, ಜಬರ್ದಸ್ತ್ ಕೇಳ್ತಾರೆ. ನೋಡ್ತಿರ್ತಾರೆ ಕಾಮಿಡಿ ಶೋಗಳ. ಸ್ಟ್ಯಾಂಡ್ ಅಪ್ ಕಾಮಿಡಿ ಅರ್ಥ ಆಯ್ತಾ?
ನಿಂತ್ಕೊಂಡು ಅವ್ನು ಏನೋ ಜೋಕ್ಸ್ ಮಾಡ್ತಿರ್ತಾನೆ, ಅದನ್ನ ಕೇಳ್ತಿರ್ತಾರ. ಇನ್ನ ಕೆಲವೊಬ್ರು ನ್ಯೂಸ್ ಕೇಳ್ತಿರ್ತಾರ. ಇನ್ನ ಕೆಲವೊಬ್ರು ಪಕ್ಕದ ಮನೆ ಸ್ಟೋರಿ ಏನಾಯ್ತು ಅಂತ ಕೇಳ್ತಿರ್ತಾರ. ಇನ್ನ ಕೆಲವೊಬ್ರು ಅವ್ರ ಅತ್ತೆ ಮಾವನ ಕಥೆ ಏನಂತ ಕೇಳ್ತಿರ್ತಾರ. ಇನ್ನ ಕೆಲವೊಬ್ರು ತನ್ನ ಪ್ರೇಯಸಿ ಸ್ಟೋರಿ ಏನಂತ ಕೇಳ್ತಿರ್ತಾರ. ಇನ್ನ ಕೆಲವೊಬ್ರು ಕೆಲವೊಂದು ವಿಷಯ ಕೇಳ್ತಿರ್ತಾರ. ಈಗ ನೀವೆಲ್ಲರೂ ಕೂಡ ದೇವರು ನಿಮಗೆ ಕಿವಿ ಕೇಳಿಸಿಕೊಳ್ಳೋದಕ್ಕೆ ಸಾಮರ್ಥ್ಯ ಕೊಟ್ಟರಂದ್ರೆ ದೇವರ ಆತ್ಮನು ಬೋಧಿಸುವ ಮಾತನ್ನು ನೀವು ಕೇಳಬೇಕು. ಹಲ್ಲೆಲೂಯ. ಯಾರ ಮಾತು ಕೇಳಬೇಕು ನೀವು? ದೇವರ ಆತ್ಮನು ನಿಮ್ಮೊಟ್ಟಿಗೆ ಏನು ಮಾತನಾಡುತ್ತಾನೋ ಅದನ್ನು ಕೇಳಿಸಿಕೊಳ್ಳಬೇಕು. ಹಲ್ಲೆಲೂಯ. ಯಾರ ಮಾತು ಕೇಳಬೇಕಂತ ಹೇಳಿದೆ ಕಳೆದ ವಾರ ನಾನು ಯೆರೆಮೀಯ 22ನೇ 29ನೇ ವಚನದಲ್ಲಿ ಹೇಳ್ತಲ್ಲ, ದೇಶವೇ 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 ಯೆಹೋವನ ಮಾತನ್ನು ಕೇಳು. ಹಲ್ಲೆಲೂಯ. ನಾವು ಯಾರ ಮಾತು ಕೇಳ್ಬೇಕು ಹೇಳ್ರಿ? ಎಷ್ಟು ಜನ ಕೇಳಿದ್ರು ಮತ್ತೆ ಸೋಮವಾರದಿಂದ ಶನಿವಾರವರೆಗೆ? ಮತ್ತೆ ಉಳಿದವರು ಅಯ್ಯ ನಮಗೆ ಸಾಕಾಗೈತೆ, ಆ ಮೊಮ್ಮಗನ ಕಾಟ ನೋಡಕ್ ಹಾಕಲ್ಲ, ಮಗನ ಕಾಟ ನೋಡಕ್ ಹಾಕಲ್ಲ, ಅಳಿಯನ ಕಾಟ ನೋಡಕ್ ಹಾಕಲ್ಲ, ಸೊಸೆ ಕಾಟ ನೋಡಕ್ ಹಾಕಲ್ಲ, ಎಲ್ಲರ ಕಾಟ ಕೇಳಿ 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 ಕಿವಿಯಲ್ಲಿ ರಕ್ತ ಬರೋದೊಂದೇ ಬಾಕಿ ಇದೆ ನೋಡ್ರಿ. ಕೆಲವರು ಹೇಳ್ತಾರೆ, ಏನ್ ಹೇಳ್ತೀವಿ ಸುಮ್ಮನಿರಪ್ಪ, ಕಿವಿಯ ರಕ್ತ ಬರಂಗೈತಿ. ಮನುಷ್ಯರ ಮಾತು ಕೇಳ್ತಾರ? ದೇವರ ಮಾತನ್ನು ಕೇಳಬೇಕು ನಾವು. ಹಲ್ಲೆಲೂಯ. ಯೇಸು ಸ್ವಾಮಿ ಮೊದಲು ಮಾಡಿದ ಅದ್ಭುತದಲ್ಲಿ ಆ ಜನರು ಸೇವಕರು ಯಾರ ಮಾತು ಕೇಳಿದ್ರು? ಅವರು ಯಾರ ಮಾತು ಕೇಳಿದ್ರು ಅವರು? ಮತ್ ನಾವು ಯಾರ ಮಾತು ಕೇಳಬೇಕು? ಈಗ ಗಮನಿಸ್ರಿ, ನಾವೆಲ್ಲರೂ ಕೂಡ ನೆವ ಹೇಳುವ ಸ್ಥಿತಿಯಲ್ಲಿ ಇರಬಾರ್ದು. ಆದಾಮ ಏನ್ ಹೇಳ್ದೇಳ್ರಿ? ದೇವರ ಮಾತಿಗೆ ನೆವ ಹೇಳ್ದ, ನೀನ್ ಕೊಟ್ಟಿಯಲ್ಲ ಆಕೆನ, ಆಕೆ ಫಸ್ಟ್ ತಿಂದ, ಆಮೇಲೆ ನಾನ್ ತಿಂದೆ. ಅದೇ ರೀತಿಯಲ್ಲಿ ಅಬ್ರಹಾಮನ ತಮ್ಮನ ಮಗನು ಯಾರು? ಲೋಟನ್ ಕೂಡ ನೆವ ಹೇಳ್ತಾನೆ. ನೆವ ದೇವರ ಮಾತು ಕೇಳಪ್ಪ ಅಂದ್ರೆ, ಸ್ವಾಮಿ ನಾನೆಲ್ಲಿ ಓಡಕ್ ಹಾಕಲ್ಲ ಅಂತಾನ ಅವನು. ತೆಗಿರು ವಾಕ್ಯ ಐತ್ ನೋಡೋಣಲ್ಲಿ. ಅವನೇನ್ ಹೇಳ್ತಾನೆ ಗೊತ್ತಾ? ಆದಿಕಾಂಡ 19ನೇ ವಚನದಲ್ಲಿ, ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದ ಉಪಕಾರವೇ, ಆದರೆ ಬೆಟ್ಟಕ್ಕೆ ಓಡಿ ಹೋಗಲಾರೇನೋ. ಏನಂತ ಹೇಳ್ತಲ್ಲಿ? ಓಡಿ ಹೋಗಲಾರ, ನಾನು ಹೋಗುತ್ತಿರುವಾಗ ಆ ವಿಪತ್ತು ನನಗೆ ಉಂಟಾಗಿ ಸತ್ತೇನು ಅಂತ ಹೇಳ್ತಾನೆ. ಅಂದ್ರೆ ಇವನು ಕೂಡ ದೇವರ ಮಾತಿಗೆ ಒಳಗಾಗ್ತಾ ಇಲ್ಲ. ಹಲ್ಲೆಲೂಯ. ದೇವರ ಸ್ವರಕ್ಕೆ ಕಿವಿಗೊಡ್ತಾ ಇಲ್ಲ. ಇವತ್ತು ಎಷ್ಟೋ ಜನ ವಿಶ್ವಾಸಿಗಳು ದೇವರ ಮಾತನ್ನು ಕೇಳ್ತಾ ಇಲ್ಲ. ಈ ಕಿವಿಗಳು ದೇವರು ಕೊಟ್ಟಿರುವಾಗ, ಕೇಳಿಸಿಕೊಳ್ಳೋದಕ್ಕೆ ದೇವರು ಸಾಮರ್ಥ್ಯ ಕೊಟ್ಟಿರುವಾಗ, ಲೋಕ ಜನರ ಮಾತುಗಳನ್ನು ಕೇಳ್ತಾ ಇದ್ದಾರೆ. ದೇವರ ಮಾತಿಗೆ ನೆವ ಹೇಳುವವರಾಗಿದ್ದಾರೆ. ಏನಾಗಿದ್ದಾರೆ? ನೆವ. ನೋಡು ಲೋಟ. ಹಲ್ಲೆಲೂಯ. ಏನಂತ ಹೇಳ್ತಾರೆ? ಓಡಿ ಹೋಗ್ಲಾರ. ಓಡಿ ಹೋದ್ರೆ ನಾನು ಸತ್ರೆ ಹೆಂಗ? ವಾಕ್ಯದಲ್ಲಿ ನೋಡುತ್ತೇವೆ, ಅಬ್ರಹಾಮನ ನೆನೆಸಿ ದೇವರು ಲೋಟನ ಬದುಕಿಸಿದಂತೆ. ಒಂದು ವೇಳೆ ಅಬ್ರಹಾಮ್ ಏನಾದ್ರೂ ಲೋಟ ಬದುಕಲಂತೆ ಪ್ರಾರ್ಥನೆ ಮಾಡದೆ ಹೋಗಿದ್ರೆ, ಲೋಟ ಇವತ್ತು ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳು, ದುಮ್ಮಿಗೆ ದುಮ್ಮ ಆಗ್ಬಿಡ್ತಿದ್ದ, ಬೂದಿಗೆ ಬೂದ ಆಗ್ಬಿಡ್ತಿದ್ದ. ಲೋಟ ಯಾರಂದ್ರೆ ನಮ್ಮ ಮನೆಗೆ ಹೋಯ್ತು ನೋಡ್ರಿ, ತಗೊಂಬರ ಕುಡಿಯಣ್ಣ ಅಂತಿದ್ರೆ. ಹಲ್ಲೆಲೂಯ. ಲೋಟ ಏನ್ ಮಾಡ್ತಾನೆ ಹೇಳ್ರಿ? ಆದಮ ಉಳ್ತಾನೆ ಹೇಳ್ತಾನೆ ದೇವ್ರಿಗೆ. ಹಲ್ಲೆಲೂಯ. ಮನುಷ್ಯರಿಗೆ ನೆವ ಹೇಳ್ಬೋದೇನ, ದೇವ್ರಿಗೆ ನೆವ ಹೇಳಬಾರ್ದು. ಮತ್ತೇನ್ ಮಾಡ್ಬೇಕು ನಾವು? ನೆವ ಹೇಳದೆ ಕೇಳಬೇಕು. ಅದಕ್ಕೋಸ್ಕರ ದೇವರ ಆತ್ಮನ ಸಭೆಗಳಿಗೆ ಏನು ಹೇಳುತ್ತಾನೋ ಅದನ್ನೇನ್ ಮಾಡ್ಬೇಕು ಹೇಳ್ರಿ? ಕೇಳಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನಿಮ್ಗೆಲ್ಲರಿಗೆ ಕಿವಿಗಳಿದಾವಂದ್ರೆ, ಆ ಕಿವಿಯಲ್ಲಿ ನಾವು ಪ್ರತಿ ಮಾತನಾಡೋ ಮಾತು ಕೇಳಿಸ್ತಾ ಇದಂದ್ರೆ ನೀನ್ ದೇವರ ಮಾತಿಗೆ ಒಳಗಾಗಲೇಬೇಕು. ಹಲ್ಲೆಲೂಯ. ಯಾರ ಮಾತಿಗೆ ಒಳಗಾಗ್ಬೇಕು ಹೇಳು? ಯಾರ ಮಾತಿಗೆ ಒಳಗಾಗಬೇಕು? ನೆಕ್ಸ್ಟು ಇನ್ಯಾರ ಮಾತು ಕೇಳಬೇಕು ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ಏಷಾಯಿ ಬರೆದ ಪ್ರವಾದನೆ ಪುಸ್ತಕ 50ನೇ ಅಧ್ಯಾಯ 10ನೇ ವಚನ ವಾಕ್ಯ ಓದೋಣ ಬೇಗ. ಏಷಾಯ 50:10. ನಿಮ್ಮೊಳಗೆ ಯಾವನು ಯೆಹೋವನಲ್ಲಿ ಭಯಭಕ್ತಿ ಇಟ್ಟು ಆತನ ಸೇವಕನ ಮಾತನ್ನು ಕೇಳುವನು. ಹಲ್ಲೆಲೂಯ. ಅಂದ್ರೆ ಅರ್ಥ ಮಾಡ್ರಿ, ಎರಡನೇದಾಗಿ ನಾವು ದೇವ ಸೇವಕರ ಮಾತನ್ನು ಕೇಳಬೇಕು. ಯಾರ ಮಾತು ಕೇಳಬೇಕು? ಮತ್ತೆ ಯಾರ ಮಾತು ಕೇಳ್ಬೇಕು ಹೇಳ್ರಿ? ಇಲ್ಲಿರಂತ ನಿಮ್ಮೆಲ್ಲರಿಗೆ ದೇವರ ಸೇವಕರ ಮಾತು ಎಷ್ಟು ಜನ ಕೇಳ್ತೀರಿ? ನಾನು ಪಾಸ್ಟರ್ ಮಾತು ತಪ್ಪಿಸೋದಿಲ್ಲಪ್ಪ, ಕೇಳ್ತಾನೆ ಕೈ ಎತ್ರಿ. ಸೇವಕರ ಬಾಯಲ್ಲಿ ಬರುವ ಮಾತುಗಳು ದೇವರ ಮಾತಾಡ್ತಾನೆ. ಯಾರು ಮಾತಾಡ್ತಾರೆ ಹೇಳ್ರಿ? ದೇವರು ಮಾತಾಡಿದಾಗ ಅದನ್ನು ಕೇಳಿದ್ರೆ ನಮ್ಮ ಜೀವಿತ ಬದಲಾವಣೆ ಆಗುತ್ತೆ. ಹಲ್ಲೆಲೂಯ. ಯಾರ ಜೀವನ ಬದಲಾವಣೆ ಆಗುತ್ತೆ?
ಬೈಬಲಲ್ಲಿ ಒಬ್ಬ ದೊಡ್ಡ ಪ್ರವಾದಿ ಎಲಿಯ ಅಹಾಬನಿಗೆ ಹೇಳ್ದ, 3 ವರ್ಷ 6 ತಿಂಗಳು ಮಳೆ ಬರಲ್ಲ, ಮಂಜು ಬರಲ್ಲ, ಏನು ಬರಲ್ಲ, ನಡೆಯುತ್ತೆ ಹೋಗ್ಲಿ, ಎಲ್ಲ ಪ್ರಾಂತ ಎಲ್ಲ ಮರುಭೂಮಿ ಆಗತ್ತೆ, ನಾವು ಒಣಗಿ ಹೋಗುತ್ತೆ ಅಂತ ಹೇಳಿ ಹೋದ್ಮೇಲೆ 3 ವರ್ಷ ಆದ್ಮೇಲೆ ದೇವ್ರು ನೆನ್ಪು ಮಾಡ್ಕೊಳ್ತಾನೆ, ಹೋಗಪ್ಪ ಅಹಾಬನ್ನ ಕಾಣು. ಯಾರನ್ನ ಕಾಣು? ಅಹಾಬನ್ನ ಕಾಣು ಅಂತ ಹೇಳಿದಾಗ ಹೋಗಿ ಎಲಿಯ ಅಹಾಬನ್ನ ಕಾಣ್ತಾನೆ. ಕಾಣಿದ್ಮೇಲೆ ಅದಾದ್ಮೇಲೆ ಮತ್ತೆ ವಿಶ್ವಾಸಿಗಳ ಕಾಣ್ತಾನೆ. ಯಾರನ್ನ ಕಾಣ್ತಾನೆ ಹೇಳ್ರಿ? ವಿಶ್ವಾಸಿಗಳ ಕಾಣಿ. ವಿಶ್ವಾಸಿಗಳಿಗೆ ಎಲಿ ಏನ್ ಹೇಳ್ತಾನೆ ತೆಗ್ರಿ, ವಾಕ್ಯ ಓದೋಣ. 1ನೇ ಅರಸು 18ನೇ ಅಧ್ಯಾಯ 21ನೇ ವಚನ, ವಾಕ್ಯ ಓದ್ರಿ. ಎಲಿಯನು ಎಲ್ಲಾ ಜನರ ಹತ್ತಿರಕ್ಕೆ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ 2 ಮನಸ್ಸುಳ್ಳವರಾಗಿರುವಿರಿ? ಯೆಹೋವನು ದೇವರಾಗಿದ್ರೆ ಆತನನ್ನು ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ರೆ ಅವನನ್ನು ಹಿಂಬಾಲಿಸಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಅಂದ್ರೆ ಅಲ್ಲಿ ಗಮನಿಸ್ರಿ, ಆ ಜನರ ಹತ್ರ ಹೋಗಿ ಹೇಳ್ತೀನಿ, ಎಷ್ಟು ದಿನ ಅಂತ 2 ಮನಸ್ಸು, ಎಷ್ಟು ದಿನ ಅಂತ ಹಂಗೆ ಇರ್ತೀರಿ ನೀವು? ನಾನು ಹೇಳಮ್ಮ, ಯಾಕಂದ್ರೆ ಹಳೆ ಒಡಂಬಡಿಕೆ ಚರಿತ್ರೆ ನೋಡ್ರೆ ದೇವರವ್ರು ನೇರವಾಗಿ ಬಂದು ಮಾತಾಡ್ತಿರ್ಲಿಲ್ಲ, ಪ್ರವಾದಿಗಳು ಉಪಯೋಗಿಸಿಕೊಳ್ತಾ ಇದ್ದ. ಹಲ್ಲೆಲೂಯಾ. ಪ್ರವಾದಿಗಳನ್ನು ಉಪಯೋಗಿಸಿಕೊಂಡು ಮಾತನಾಡ್ತಾ ಇದ್ದ. ಅದೇ ರೀತಿಯಲ್ಲಿ ಎಲಿಯನ್ನ ದೇವರು ಉಪಯೋಗಿಸಿಕೊಂಡು, ಗಮನಿಸಿ, ಜನರಿಗೆ ಹೇಳ್ತಾ ಇದ್ದೇನೆ, ಎಷ್ಟರವರೆಗೆ 2 ಮನಸ್ಸು ಉಳ್ಳವರಾಗಿರ್ತೀರಿ? ಅವ್ರೇನಾದ್ರು ಅದಕ್ಕ ಗಮನಿಸ್ರಿ, ಜನರು ಇದಕ್ಕೆ ಉತ್ತರ ಕೊಡದೆ ಸುಮ್ಮನಿರುವುದನ್ನು ಕಂಡಂತೆ. ಅಂದ್ರೆ ಅವ್ರಿಗೆ ಏನ್ ಹೇಳ್ಬೇಕು ಅರ್ಥ ಆಗಿಲ್ಲ. ಆಮೇಲೆ ಏನ್ ಮಾಡಿದ್ರು ಗೊತ್ತವ್ರು? ದೇವ ಸೇವಕನ ಮಾತನ್ನು ಕೇಳಿದ್ರು. ಅವ್ರು ಏನ್ ಮಾಡಿದ್ರು ಹೇಳ್ರಿ? ಅವರು ಅಲ್ಲಿ ಸುಮ್ಮನೆ ಆದ್ರೆ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ. ಆಮೇಲೆ ವಚನ ತೆಗೆದು ಓದೋಣ ಬೇಗ. ಅದೇ 1ನೇ ಅರಸು 18ನೇ ಅಧ್ಯಾಯ 30ನೇ ವಚನ ಓದ್ರಿ ಬೇಗ. ಅನಂತರ ಎಲಿಯನು ಎಲ್ಲಾ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಏನ್ ಮಾಡಿದಂತೆ? ಅವ್ರು ಯಾರ ಮಾತು ಕೇಳಿದ್ರು? ಅವರು ಎಲಿ ಅನ್ನುವಂತ ಸೇವಕನ ಮಾತನ್ನು ಕೇಳಿದ್ರು ಅವರು. ಹಲ್ಲೆಲೂಯಾ. ಅಲ್ಲಿ ಏನ್ ಕೆಲಸ ಹೇಳಿದಲ್ಲಿ ಎಲಿಯ? ಓದೋಣ. ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವನ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಅರ್ಥ ಮಾಡ್ರಿ, ಸೇವಕನು ಬರೇ ವಾಕ್ಯ ಒಂದು ದೇವರ ಮಾತೊಂದು ಹೇಳಿಲ್ಲ, ಅಲ್ಲಿ ದೇವರ ಯಜ್ಞವೇದಿ ಯೆಹೋವನ ವೇದಿಯನ್ನು ತಿರುಗಿ ಕಟ್ಟಿಸಿದನಂತ. ಯಾರು ಕೊಟ್ಟ? ವಿಶ್ವಾಸಿಗಳು ಕೊಟ್ಟ. ಹಲ್ಲೆಲೂಯಾ. ಯಾಕೆ? ಆ ವಿಶ್ವಾಸಿಗಳು ಕಟ್ಟಿದ್ರಾ ಇಲ್ಲ? ಅಲ್ಲಿ ಮಾತಾಡ್ರಿ, ಕಟ್ಟಿದ್ರಾ ಇಲ್ಲ? ಅಲ್ಲಿ ಮಾತಾಡ್ಬೇಕು. ಏನ್ ಮಾಡಿದ್ರು ಅವರೆಲ್ಲ? ಕಟ್ಟಿದ್ರಾ ಇಲ್ಲ? ಕಟ್ಟಿದ್ರ ಅವರೆಲ್ಲರೂ? ಯಾರ ಮಾತು ಕೇಳಿ ಕಟ್ಟಿದ್ರು ಅವರು? ಆ ಮಾತಿಗೆ 2 ಮನಸ್ಸುಳ್ಳ ಜನರು ಬದಲಾದ್ರು. ಅಂದ್ರೆ ಸೇವಕನ ಮಾತು ನಾವು ಕೇಳಲೇಬೇಕಪ್ಪ. ಕೇಳಿದಕ್ಕೋಸ್ಕರ ಮಳೆ ಇಲ್ಲ ದೇಶದಲ್ಲಿ, ಕೇಳಲಾರ್ದಕ್ಕೋಸ್ಕರ ಜೀವನದಲ್ಲಿ ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ನಾನು ಕೇಳಲೇಬೇಕಂತೇಳಿ ಅವ್ರು ಕೇಳಿದ್ರು. ಹಲ್ಲೆಲೂಯಾ. ಕೇಳಿದ ಮೇಲೆ ಗಮನಿಸ್ರಿ, ಯಜ್ಞವೇದಿ ಕಟ್ಟಲ್ಪಡ್ತೋ. ಯಾವಾಗಾದ್ರೆ ಅವರು ಸೇವಕನ ಮಾತನ್ನು ತೂಚ ತಪ್ಪದೆ ಕೇಳಿ ಯಜ್ಞವೇದಿಯನ್ನು ಕಟ್ಟಿದರೋ, ಆ ಕ್ಷಣದಲ್ಲಿ ಎಲಿಯನ ಒಂದು ಪ್ರಾರ್ಥನೆಗೆ ಆಕಾಶದಿಂದ ಬೆಂಕಿ ಇಳಿದು ಬಂತು. ಆಮೆನ್. ಹಲ್ಲೆಲೂಯಾ. 450 ಜನ ಬಾಳನ ಪ್ರವಾದಿಗಳು ಎಷ್ಟು ಕೂಗಿದರೂ ಕೂಡ ಅಲ್ಲಿ ಬರಲಾರದ ಬೆಂಕಿ. ಯಾವಾಗಾದ್ರೆ ವಿಶ್ವಾಸಿಗಳು ಎಲಿಯನ ಮಾತನ್ನು ಕೇಳಿದ್ರು, ವಿಶ್ವಾಸಿಗಳು ದೇವ ಸೇವಕನ ಮಾತನ್ನು ಕೇಳಿ ಆ ಯಜ್ಞವೇದಿಯನ್ನು ಕಟ್ಟಿದ್ರು, ಅನೇಕರ ಹೃದಯದಲ್ಲಿ ದೇವರ ಕಾರ್ಯ ಎಂಥದ್ದು ಎಂಬುದಾಗಿ ತಿಳ್ಕೊಳ್ಳಲು ದೇವರು ಆಕಾಶದಿಂದ ಬೆಂಕಿಯನ್ನು ಬರಮಾಡಿದನು. ಆಮೇನ್. ಏನ್ ಬರಮಾಡಿದ ದೇವರು? ಹಲ್ಲೆಲೂಯಾ. ನಾವು ಬೆಂಕಿ ಇಡೋದು ಬಿಡ್ರಿ, ಬುಡಕ್ಕೆ ಈಸಿಡ್ಬೋದು ಅಲ್ಲ? ಹಲ್ಲೆಲೂಯಾ. ಕೆಲವೊಬ್ರು ಮಾತಿನಿಂದ ಬೆಂಕಿ ಇಟ್ಬಿಡ್ತಾರೆ ಕುಟುಂಬಗಳಿಗೆ. ಕೆಲವೊಂದು ಕೇಳಿಸ್ಕೊಂಡು ಹಿಂಗ ಅಂತ ಹೇಳಿ ಹೋಗ್ಬಿಡ್ತಾರ. ಮೇಲಿಂದ ಬೆಂಕಿ ಬರ್ಬೇಕಂದ್ರೆ ಸುಮ್ಮನೆ ಅಲ್ಲ. ಎಲ್ಲಿಂದ ಬೆಂಕಿ ಬರ್ಬೇಕಂದ್ರೆ ಆ ಬೆಂಕಿ ಬರೋದಕ್ಕೆ ಕಾರಣ ಹೇಳ್ರಿ, ಫಸ್ಟ್ ಯಜ್ಞವೇದಿ ಯೆಹೋವನ ವೇದಿ ಹಾಳಾಗಿತ್ತಂತಲ್ಲಿ. ಏನಾಗಿತ್ತಂತೆ? ಸೇವಕರಿಲ್ಲದ ಕಾರಣ, ಸೇವಕರ ಮಾತನ್ನು ಕೇಳಲಾರದೆ ಯಜ್ಞವೇದಿ ಹಾಳಾಗಿದೆ. ಮಾತು ಹೇಳ್ತೀನಿ, ಇದೇ ಚರ್ಚೆ ತಗೊಳ್ರಿ. ಇದು ನಾವು ಒಂದು 3 ವರ್ಷ ಯೂಸ್ ಮಾಡಿಲ್ಲ ಅಂದ್ರೆ ಇದೇನಾಗುತ್ತೆ? ಚೆನ್ನಾಗಿರುತ್ತಾ? ನಾವು ವಾರ ಬಂದು ಕ್ಲೀನ್ ಇದೆಲ್ಲ ನೀಟಾಗಿ ಕಸ ಗುಡಿಸಿ ಕ್ಲೀನಾಗಿ ಎಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರೆ ಕ್ಲೀನ್ ಇರುತ್ತೆ. ಅದೇ ನಾವು ಇದನ್ನೇನು ಉಪಯೋಗಿಸ್ದ ಮಾಡದೇ ಇದ್ರೆ 3 ವರ್ಷ ಕ್ಲೋಸ್ ಮಾಡಿಬಿಟ್ರೆ ಏನಾಗುತ್ತೆ? ಇದು ಹಾಳಾಗತ್ತಾ? ಉದ್ದಾರ ಆಗಿರ್ತಿದ್ದು. 3 ವರ್ಷ ಬಿಟ್ಟು ನೋಡ್ರಿ ಏನಂತಾರೆ ಜನರು, ಅದು ಆಳ್ಕೊಂಬೆ ಬಿಡ್ರ ಅಂತಾರೆ. ಅದು ಆಳದ ಸಭೆ ಬಿಡಂಗದ್ರ. ಹಲ್ಲೆಲೂಯಾ.
ಅಲ್ಲಿ ಸೇವಕನ ಮಾತನ್ನು ಕೇಳಲಾರದೆ ಯೆಹೋವನ ಯಜ್ಞವೇದಿ, ಯೆಹೋವನ ವೇದಿ ಹಾಳಾಗಿತ್ತು. ಯಾವಾಗಾದ್ರೆ ಎಲಿಯನು ಹೇಳಿದವರೆಲ್ಲರೂ ಕೇಳಿದ್ರು, ಹಲ್ಲೆಲೂಯಾ, ಕೇಳಿ ತಿರುಗಿ ಕಟ್ಟಿದ್ರು. ಆಮೇನ್. ನಾವು ಯಾರ ಮಾತು ಕೇಳ್ಬೇಕು ಹೇಳ್ರಿ? ಮಾತಾಡಿ, ಯಾರ ಮಾತು ಕೇಳ್ಬೇಕು? ನಾವು ಯಾರ ಮಾತು ಕೇಳ್ಬೇಕು? ನಾವು ದೇವರ ಮಾತು. ನೆಕ್ಸ್ಟು ಸೇವಕರ ಮಾತು. ಅವ್ರು ಕೇಳಿದಕ್ಕೋಸ್ಕರ ಅಹಾಬನಿಗೆ, ಎಲ್ಲ ಇಸ್ರಾಯೇಲರಿಗೆ ನಿಜವಾದ ದೇವರು ಯಾರಂತ ಗೊತ್ತಾಯಿತು. ಆಮೇನ್. ಗೊತ್ತಾದ ಮೇಲೆ ಮಳೆ ಇಲ್ಲದ ಅವರ ದೇಶಕ್ಕೆ ಮಳೆ ಬಂತು. ಆಮೇನ್, ಹಲ್ಲೆಲೂಯಾ. ಇವತ್ತು ವಾಕ್ಯ ಕೇಳುವ ನೀವು ಕೂಡ ಸೇವಕರ ಮಾತನ್ನು ಕೇಳದೆ ಹೋದರೆ ನಮ್ಮ ಜೀವಿತದಲ್ಲಿ ಬದಲಾವಣೆ ಬರೋದಿಲ್ಲ. ಇದ್ದಿದ್ದು ಉನ್ನತ ಸ್ಥಿತಿ ಕೂಡ ಕಳ್ಕೊಳ್ಳುತ್ತೇವೆ. ಏನಾಗ್ತೇವೆ ನಾವು? ನಮ್ಮ ಜೀವಿತದಲ್ಲಿ ನಾಳೆ ಸಾಯ್ಬೇಕು ಅನ್ಕೊಡ್ರಿ, ಸೇವಕರು ಹೇಳುವ ಮಾತನ್ನು ಕೇಳಿದ್ರೆ ನಾವು ಉದ್ಧಾರ ಆಗ್ತೇವೆ. ಯಾಕೆ ಈ ಮಾತು ಹೇಳ್ತೀನಿ ಗೊತ್ತಾ? ಅದೇ ಎಲಿಯ ಈ ಕರ್ಮೆಲ್ನ ಬೆಟ್ಟಕ್ಕೆ ಇನ್ನು ಬರೋಕ್ಕಿಂತ ಮುಂಚೆ ಒಬ್ಬ ವಿಧಿವೆ ಮನೆಗೆ ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ? ಯಾರ ಮನೆಗೆ ಹೋಗ್ತಾನ? ವಿಧಿವೆ ಏನ್ ಮಾಡ್ತಾಳ್ರಿ? ಆ ಸೇವಕನ ಮಾತನ್ನ ಕೇಳ್ತಾಳೆ. 17ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡೋದಾದ್ರೆ, ಚರಾಪ್ತೆ ಊರಲ್ಲಿರುವಂತ ವಿಧಿವೆ ಆ ಎಲಿಯನ ಮಾತನ್ನು ಕೇಳಿ ಅವತ್ತೇ ತಿಂದು ಅವತ್ತೇ ಸಾಯ್ಬೇಕೆಂದಿರುವ ಆಕೆ ಆ ರೊಟ್ಟಿ ಮಾಡ್ಕೊಂಬಂದು ಕೊಡ್ತಾಳೆ. ಹಲ್ಲೆಲೂಯಾ. ಅರ್ಥ ಮಾಡ್ರಿ, ಆ ಸೇವಕನ ಮಾತನ್ನು ಕೇಳಿದಕ್ಕೋಸ್ಕರ ಆಕೆ ಬಾಳಿ ಬದುಕಿದ್ದು. ಆಕೆ ಆಗ್ಲಿ, ಅವ್ರ ಮಗ ಆಗ್ಲಿ, ಒಂದು ವೇಳೆ ಅವತ್ತು ಸೇವಕನ ಮಾತನ್ನು ಕೇಳಿಲ್ಲ ಅಂದಿದ್ರೆ ಏನಾಗ್ತಿತ್ತು? ಕುಟುಂಬ ಅವತ್ತೇ ಎಂಡೋ. ಆಕೆ ಸಾಯ್ತಾ ಇದ್ಲು, ಆಕೆ ಮಗನೂ ಸಾಯ್ತಾ ಇದ್ದ. ಹಲ್ಲೆಲೂಯಾ. ಇಲ್ಲಿರುವ ಜನರು ಕೂಡ ದೇವರ ಮಾತನ್ನು ಕೇಳಿಲ್ಲ ಅಂದ್ರೆ ಆ ಬೆಂಕಿ ಬರ್ತಾ ಇರಲಿಲ್ಲ. ಹಲ್ಲೆಲೂಯಾ. ದೇವ ಸೇವಕನ ಮಾತನ್ನು ಕೇಳಿಲ್ಲ ಅಂದ್ರೆ ಆ ಯಜ್ಞವೇದಿ, ಯೆಹೋವ ವೇದಿ ಕಟ್ಟಲ್ಪಡ್ತಾ ಇರಲಿಲ್ಲ. ಹಲ್ಲೆಲೂಯಾ. ಇವತ್ತು ನೀವು ಕೂಡ ಯಾರ ಮಾತು ಕೇಳ್ಬೇಕು ಹೇಳ್ರಿ? ನಿಜ ಹೇಳ್ತೀನಿ, ಯಾರಿಗೆ ಅನ್ರೆಸ್ಪೆಕ್ಟ್ ಕೊಟ್ಟು ಕೂಡ ದೇವ ಸೇವಕರಿಗೆ ಅನ್ರೆಸ್ಪೆಕ್ಟ್ ಮಾಡಬಾರ್ದು, ರೆಸ್ಪೆಕ್ಟ್ ಕೊಡ್ಲೇಬೇಕು. ಹಲ್ಲೆಲೂಯಾ. ಸೌಲ ಏನಾದ ಹೇಳ್ರಿ? ದೇವ ಸೇವಕರ ಮಾತನ್ನು ಕೇಳಲಾರ್ದೆ ಅವನು ಅವತ್ತು ಕೇಳಿಲ್ಲ, ದೇವರಿಗೆ ಸಿಟ್ಟು ಬಂದ್ಬಿಡುತ್ತೆ. ಒಂದ್ಸರಿ ವಾಕ್ಯ ಓದ ತೆಗಿರಿ. 1ನೇ ಸಮುವೇಲ ತೆಗಿರಿ, ಒಂದ್ಸರಿ ತೆಗಿರಿ. ದೇವ್ರು ಏನ್ ಮಾಡ್ತಾನೆ ನೋಡ ಅಲ್ಲಿ. 1ನೇ ಸಮುವೇಲ 16ನೇ ಅಧ್ಯಾಯ 1ನೇ ವಚನ ಓದ್ರಿ ಒಂದ್ಸರಿ. ಯೆಹೋವನು ಸಮುವೇಲನಿಗೆ, ನಾನು ಸೌಲನ ಇಸ್ರಾಯೇಲ್ ಅರಸನಾಗುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟಿನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸ್ತೀರಿ? ಕೊಂಬನ್ನು ಎಣ್ಣೆಯಿಂದ ತುಂಬಿಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಇಷಾಯನ ಬಳಿಗೆ ಕಳಿಸುತ್ತೇನೆ. ಅವನ ಮಕ್ಕಳಲ್ಲಿ ಒಬ್ಬನನ್ನು ಅರಸನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ಅರ್ಥ ಮಾಡ್ರಿ, ಇವ್ ನನ್ನ ಮಾತು ಮೀರಿಬಿಟ್ಟ, ಇವ್ ನನಗೆ ಬಹಳಷ್ಟು ವಿರೋಧವಾಗಿದ್ಬಿಟ್ಟ ಅಂತೇಳಿ ಸಮುವೇಲ ಅಳ್ತಾ ಇದ್ದಾನೆ. ಯಾರೋ ದೇವ್ರು ಏನ್ ಮಾಡ್ದೆ? ನೀನ್ ಹತ್ರೇನೋ ನಾನು ಹತ್ರೇನೋ ಎರಡು ಒಂದೇ, ಎದಳ ಫಸ್ಟ್ ಅಂದ ದೇವ್ರು. ಯಾರಿಗೆ? ತನ್ನ ಸೇವಕನಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಕೂಡ ಒಂದೇ ನನ್ನ ಮನಸ್ಸಲ್ಲಿ ಇರೋದು, ನನ್ನ ಕರೆದ ದೇವರು ನಂಬಿಗಸ್ತನು. ಆಮೇಲೆ ನನ್ನ ಸೇವೆಗೆ ನಿಲ್ಲಿಸಿಕೊಂಡವನು ನಂಬಿಗಸ್ತನು. ಆಮೇನ್. ಅಲ್ಲಿ ನೋಡ್ರಿ, ಸಮುವೇಲ ದೇವರೇ ಸೇವಕನಾಗಿ ನೇಮಿಸಿರೋದು. ಸೇವಕನ ಅಳುತ್ತಿರುವಾಗ ಅಲ್ಲಿ ಏನ್ ಹೇಳ್ತಾನೆ ಹೇಳ್ರಿ? ಸಮುವೇಲಿಗೆ ಎಷ್ಟರವರೆಗೆ ಅಳ್ತೀಯ? ಮುಚ್ಚು ಬಾಯ್, ಸಾಕು, ಎದಲ್. ನಿನ್ ಕೈಲೇನು ಅದ್ಭುತಗಳು ಹಾಕಲ್ಲ? ನಿನ್ ಕೈಲಿ ಅವರೇನ ಇರ್ಬೇಕಾ? ಅವನೇ ಇರ್ಬೇಕಾ? ಸೌಲ ಇರ್ಬೇಕಾ? ಅವನೇ ಮಾಡ್ಬೇಕಾ? ಅವನಲ್ಲ, ಅವನಂತ ಅಪ್ಪನಂತರ ನೆಬಿಸ್ತೀನಿ, ಎದ್ದೇಳ ಅಂದ. ಹಲ್ಲೆಲೂಯಾ. ಎಬ್ಬಿಸಿದ ದೇವರು ಚಿಕ್ಕ ದಾವೀದನ. ಸೌಲನ ಹೊಟ್ಟೆ ಹೊರಕಂತದ. ನೀನು ಈಟದನ್ ತೊಟಗದನ, ಗೋಲಿಯಾತ್ನ ಹತ್ರ ಯುದ್ಧ ಮಾಡ್ತಂತನ, ನನ್ನೊಳಗೆ ಬರುವಂತ ದುರಾತ್ಮನ ಓಡಿಸ್ತಂತನ. ಇವನು ಎಷ್ಟು ಪವರ್ಫುಲ್! ದೇವರು ಸಣ್ಣವ್ರನ್ನ ದೊಡ್ಡವ್ರನ್ನ ನಾಚಿಕೆ ಪಡಿಸುವಂತೆ ಉಪಯೋಗಿಸಿಕೊಳ್ಳುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೌಲನು ದೇವರ ಮಾತನ್ನು ಮೀರಿದ, ಸೇವಕನ ಮಾತನ್ನು ಮೀರಿದ, ರಾಜಾಧಿಕಾರ ಕಳ್ಕೊಂಡ, ಲಾಸ್ಟ್ಗೆ ದೇವರ ಅಭಿಷೇಕ ಕೂಡ ಕಳ್ಕೊಂಡ್ಬಿಟ್ಟ. ಅವನೊಳಗೆ ಅಭಿಷೇಕ ಹೋಗ್ಬಿಡುತ್ತೆ. ಏನ್ ಬಂತ ಹೇಳ್ರಿ? ಹೋದ್ರಿ ವಾಕ್ಯನ, ಅದೇ 16ನೇ ಅಧ್ಯಾಯ 14ನೇ ವಚನ ಓದ್ರಿ ಬೇಗ. ಯೆಹೋವನ ಆತ್ಮ ಸೌಲನನ್ನು ಬಿಟ್ಟು ಹೋಯ್ತಂತೆ. ಏನಾಯ್ತಂತೆ? ಯಾಕೆ ಬಿಟ್ಟು ಹೋಯ್ತು? ಬಿಟ್ಟೋ ಕಾರಣ ಏನು? ಇವನು ಮೊದಲು ದೇವರ ಮಾತನ್ನು ಕೇಳಲಿಲ್ಲ, ಎರಡನೇದಾಗಿ ಸೇವಕ ಸಮುವೇಲನ ಹೇಳಿದ ಮಾತನ್ನು ಕೇಳಲಿಲ್ಲ. ಗಮನಿಸ್ರಿ, ಸೌಲನ ಮುಂದೆ ಯಾರು ನೆಬಿಸಿದ ಹೇಳ್ರಿ? ದೇವರು. ಯಾರು ನೆಬಿಸಿದ? ಯಾಕೆ ಎಬ್ಬಿಸಿದ? ಅದು ನನ್ನ ಕೆಲಸ ಅಲ್ಲ, ಇಸ್ರಾಯೇಲ್ ಕೆಲಸ ಅಲ್ಲ, ದೇವ್ರ ಕೆಲಸ ಅದು. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವ್ರ ಏನ್ ಮಾಡಿದೆ? ಎಷ್ಟರವರೆಗೆ ಹೇಳ್ತಿ?
ಸೌಲ ಮಾತ್ಮ ಇರ್ಬಿಟ್ಟ ಅವನ ಅಭಿಷೇಕ ಮಾಡಿ ತಪ್ಪಾಯ್ತೇವ್ರೆ. ನಾನೇ ಮಾಡಿದ್ದು. ಅವನಿಗೆಲ್ಲ ಪ್ರಾಮುಖ್ಯತೆ ಕೊಟ್ಟೆ, ಬೆಳೆಸಿದೆ. ಎಲ್ಲೋ ಕತ್ತಿಡ್ಕೊಂಡು ಹೋಗೋಣ, ಅವನ್ನ ಬ್ಯಾಡದೇವ್ರೆ ಬೇರೆ ಯಾರು ಆರಿಸಿಗಂತ ಕೇಳಬಹುದಾಗಿತ್ತು. ಅವನಿಗೆ ಅಷ್ಟೆಲ್ಲ ಪ್ರಾಮುಖ್ಯತೆ ಕೊಟ್ಟೆ, ಅವನೇ ನನಗೆ ಲಾಸ್ಟ್ಗೆ ದ್ರೋಹ ಮಾಡಿಬಿಟ್ಟ ಅಂತೇಳಿ ಕಣ್ಣೀರು ಹಾಕ್ತಾ ಇದ್ರೆ ದೇವ್ರು ಹೇಳ್ತಾನ, ಹಾಕ್ಬೇಡ ಕಣ್ಣೀರು, ನಡೆ ಬೆತ್ಲೆಹೇಮಿಗೆ. ಹಲ್ಲೆಲೂಯ್ಯ. ಯಾಕಯ್ಯ? ಆಳೊಬ್ಬನಲ್ಲಿ ಏನಂತೈತಿ ವಾಕ್ಯಲ್ಲಿ? ವಾಕ್ಯ ಏನಂತೈತಿ? 1ನೇ ವಚನದಲ್ಲಿ, ಈಶಾಯನ ಬಳಿಗೆ ಕಳಿಸುತ್ತೇನೆ, ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ. ಆಲ್ರೆಡಿ ಆರಿಸ್ಕೊಂಡ್ಬಿಡೋಣ ದೇವ್ರು. ನಾವೇ ಪಾಸ್ ಕೆಲಸ ಬಾಧೆ ಪಡ್ತಿರ್ತೀವಿ, ಅಯ್ಯೋ ಅವ್ರು ಹೋಗ್ಬಿಟ್ರು, ಅವ್ರಿಗಿಂತ ಡಬಲ್ ಆರ್ನ ಆಲ್ರೆಡಿ ರೆಡಿ ಮಾಡಿಟ್ಬಿಡೋಣಂತೆ. ಯಾಕಂದ್ರೆ ತನ್ನ ಕೆಲಸ ವ್ಯರ್ಥ ಆಗಬಾರ್ದು. ಹಲ್ಲೆಲೂಯ್ಯ. ತನ್ನ ಕೆಲಸ ಯಾರು ಬೇಕಾದ್ರೆ ಮಾಡ್ತಾರ, ರೆಡಿ ಮಾಡಿಟ್ಟಿರ್ತಾನ. ಬಹಿರಂಗ ಆಗೋದು ಸ್ವಲ್ಪ ಲೇಟ್ ಆದ್ರೂ ಲೇಟೆಸ್ಟ್ ಆಗಿರುತ್ತೆ ಮತ್ತು ಬಹಿರಂಗ. ಆಮೇನ್. ಸೌಲ ಇದ್ದ, ಸೌಲನು ದೇವರ ಮಾತನ್ನು ಸೇವಕನ ಮಾತನ್ನು ಮೀರಿ ಏನು ಅಂದ್ಕೊಂಡು ಹೇಳ್ರಿ? ದುರಾತ್ಮ ಬಂತು ಅವನಿಗೆ. ಏನು ಬಂತು? ಪೀಡಿಸುವ ದುರಾತ್ಮ. ಅವನಿಗೆ ರಾಜಗೆ ದುರಾತ್ಮ ಬಂದರೆ ರಾಜ್ಯ ಎಲ್ಲ ನಗಕಲ್ಲ. ನೀವೇ ಹೇಳ್ರಿ. ಈಗ ಚೆನ್ನಾಗಿ ದುಡಿಯನ ಮನೆಯಲ್ಲಿ ಅವ್ನು ದುಡಿಯನಿಗೆ ದೇವ್ ಹಿಡಿತಂದ್ರೆ ಏನ್ ಮಾಡ್ತಾರೆ ಹೇಳ್ರಿ? ಜನ ಎಲ್ಲ ಬಾಧೆ, ಚೆನ್ನಾಗಿ ದುಡಿದಿದ್ದೆ, ಯಾರ್ ಕಂಡು ಬಿತ್ತು, ಯಾ ದೇವ ಬಂತು, ಏನು ಬಂತು ಅಂತೇಳಿ. ಇವನು ಒಳ್ಳೆ ರಾಜಾಧಿಕಾರದಲ್ಲಿರುವವನಿಗೆ ದುರಾತ್ಮ ಬಂದ್ಬಿಡ್ತು, ಯೆಹೋವನಾತ್ಮ ಹೋಗ್ಬಿಡ್ತು. ಕೊಡೋದು ದೇವ್ರೆ, ಕಿತ್ಕೊಳ್ಳೋದು ಕೂಡ ದೇವ್ರೆ. ಹಲ್ಲೆಲೂಯ್ಯ. ಅದಕ್ಕೋಸ್ಕರ ನಾವೆಲ್ಲರೂ ಯಾರ ಮಾತು ಕೇಳಿ ಹೇಳ್ರಿ? ಮಾತಾಡ್ರಿ. ಯಾರ ಮಾತು ಕೇಳ ನಾವು? ಕೇಳ್ತಾರ? ಕೇಳಿದ್ರೆ ಉದ್ಧಾರ ಆಗ್ತೀರಿ. ಹಲ್ಲೆಲೂಯ್ಯ. ದಾವೀದನು ಚಿಕ್ಕ ನಾತನು ಸಮುವೇಲಿಂದ ಅಭಿಷೇಕಿಸಲ್ಪಟ್ಟ. 3 ಸಾರಿ ಅಭಿಷೇಕ ಹೊಂದಿದ. ತನ್ನ ಕುಟುಂಬದವರೊಟ್ಟಿಗೆ ಅಭಿಷೇಕ ಹೊಂದಿದ. ಮತ್ತೆ ಎಲ್ಲಾ ಇಸ್ರಾಯೇಲ್ ಸೇರಿ 1 ಸಾರಿ ಅಭಿಷೇಕ ಮಾಡಿದ್ರು, 3ನೇ ಸಾರಿ. ಅದಾದ್ಮೇಲೆ ದಾವೀದನು ತಪ್ಪು ಮಾಡ್ತಾನೆ. ದಾವೀದನ್ ಏನ್ ಮಾಡ್ತಾನೆ ಹೇಳ್ರಿ? ಒಂದು ಪಾಪ ಮಾಡಿಬಿಡ್ತಾನೆ. ಪಾಪ ಮಾಡಿದ ಮೇಲೆ ಅದನ್ನ ದೇವರು ನಾತನ ಅಂತ ಪ್ರವಾದಿ ಮೂಲಕ ಹೇಳಿ ಕಳಿಸ್ತಾನ. ಹೋಗ ಅವ್ನು ದಾವೀದ್ ಹಿಂಗ್ ತಪ್ಪು ಮಾಡಿ ನೋಡು. ಸಣ್ಣ ಒಂದು ನಾತನ್, ದಾವೀದನು ದೊಡ್ಡವನು, ದಾವೀದನೇ ಅಧಿಕಾರ ಐತೆ. ನಾತನ್ ನಿನ್ನೆ ಮೊನ್ನೆ ಬಂದ್ರೆ ಪ್ರವಾದಿ ಲೆಕ್ಕಕ್ಕ. ಯಾರಿಗೆ? ದಾವೀದನಿಗೆ. ಆದ್ರೂ ಕೂಡ ನಾತನಿಗೆ ಎಷ್ಟು ಗೌರವ ಕೊಟ್ಟಂಗೆ ಗೊತ್ತಾ? ಹಲ್ಲೆಲೂಯ್ಯ. ಎಷ್ಟು ಗೌರವ ಕೊಟ್ಟಂಗೆ ಗೊತ್ತಾ ಸೇವಕನ ಮೇಲೆ? ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಏನು ಕೊಡಬೇಕು ಹೇಳ್ರಿ? ಯಾರಿಗೆ? ಅದಕ್ಕೋಸ್ಕರ ದಾವೀದನು ಬದುಕಿದ ಕಾಲ ತೆಗಿರಿ. 1ನೇ ಪೂರ್ವ ಕಾಲ 29ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳ್ತಲ್ಲ, ಅವನು ಐಶ್ವರ್ಯ, ಮಾನ, ದೀರ್ಘಾಯುಷನ್ನು ಇವುಗಳನ್ನು ಅನುಭವಿಸಿದ ನಂತರ ತುಂಬಾ ವೃದ್ಧನಾಗಿ ಸತ್ತ ಅಂತೆ. ಆಮೇನ್. ಏನನ್ನು ಅನುಭವಿಸಿದ ಹೇಳ್ರಿ ದಾವೀದನು? ಹೇಳ್ರಿ ಐಶ್ವರ್ಯ. ಹೇಳ್ರಿ ಐಶ್ವರ್ಯ, ಮಾನ, ದೀರ್ಘಾಯುಷ್. ಯಾಕೆ ಅನುಭವಿಸಿದೀವೆಲ್ಲ? ಸೇವಕನ ಮಾತನ್ನು ಕೇಳಿದಕ್ಕೋಸ್ಕರ. ಅವನು ಚಿಕ್ಕವನಾಗ್ಲಿ ದೊಡ್ಡವನಾಗ್ಲಿ ಅವನ ಮಾತು ಮೀರ್ತಾ ಇರಲಿಲ್ಲ ದಾವೀದನು. ಹಲ್ಲೆಲೂಯ್ಯ. ಅದಕ್ಕೋಸ್ಕರ ಐಶ್ವರ್ಯ ಇವತ್ತು ನಿಮಗೆ ಐಶ್ವರ್ಯ ಬರಬೇಕಂದ್ರೆ ಕೆಲಸ ಮಾಡ್ತೀರಿ, ಒಳ್ಳೇದೇ. ಕೆಲಸ ಮಾಡ್ರೆ ಶ್ರಮೆಯಿಂದ ಸಮೃದ್ಧಿ ಇಲ್ಲ ಅಂತಲ್ಲ. ಬಟ್ ಆದ್ರೆ ಕೆಲಸ ಮಾಡಿದ್ದು ನೀವು ಗಳಿಸ್ಕೊಂಡು ಉಳಿಸ್ಕೊಳ್ಬೇಕಂದ್ರೆ ಐಶ್ವರ್ಯ ಇರಬೇಕು. ಮತ್ತೆ ಮಾನ. ನೋಡ್ರಿ, ಅದೆಷ್ಟೋ ಜನ ಮೋಸ ಮಾಡಿ ಸಂಪಾಸರ. ಅವನ್ನ ಕೇಳ್ರಿ, ಅವ್ರ ಮನೆ ಬಡದು, ಇವ್ರ ತಲೆ ಬಡದು, ಅವ್ರು ಬಡದು, ಇವ್ರು ಬಡ ಸಂಪಾಸ ಅನ್ಬಿಡ. ಅವನೇನ್ ಹೇಳ್ತಿ? ಹಣ ಇರ್ಬೋದು, ಬಟ್ ಆದ್ರೆ ಅವ್ನ ಏನಂತಾರೆ ಹೇಳ್ರಿ? ಏನಂತಾರೆ? ಅವ್ರ ತಲೆ ಬಡದು, ಇವ್ರ ತಲೆ ಬಡದು, ಅವ್ರ ರಕ್ತ ಹಿಂಡಿ, ಇವ್ರ ಬಡ್ಡಿ ತಿಂದು, ಅವ್ರ ರಕ್ತ ಎಲ್ಲ ಹಿಂಡಿ ಅಲ್ಲೋಬಿಡಲ್ಲ ಯಾರೆಲ್ಲ. ಅವ್ರ ನಿಂಡಿ, ಇವ್ರ ಹಿಂಡಿ ಲಾಸ್ಟಿಗೆ ಇವನಿಗೇನ್ ಮಾನ ಐತಿ? ಮಾನ ಮರ್ಯಾದೆ ಇವನಿಗೆ. ದಾವೀದನಿಗೆ ಐಶ್ವರ್ಯ ಇತ್ತಂತೆ, ಮಾನ ಐತೆ. ನೆಕ್ಸ್ಟು ದೀರ್ಘಾಯುಷು, ಅಂದ್ರೆ ತುಂಬಾ ವೃದ್ಧನಾಗವರೆಗೆ, ಹಣ್ಣು ಮುದುಕನಾಗವರೆಗೆ ಬದುಕಿದ್ದಾನೆ. ಯಾಕೆ? ದೇವ ಸೇವಕನ ಮಾತನ್ನು ತಪ್ಪಿಸಲಿಲ್ಲ ದಾವೀದ. ಹಲ್ಲೆಲೂಯ್ಯ. ಅವನ್ ಚಿಕ್ಕವನಾಗ್ಲಿ ದೊಡ್ಡವನಾಗ್ಲಿ ಕೇಳ್ತಾ ಇದ್ದ. ಆಮೇನ್, ಆಮೇನ್. ನಾವು ಯಾರ ಮಾತು ಕೇಳಬೇಕು? ದೇವರ ಮಾತನ್ನು. ನೆಕ್ಸ್ಟು ಸೇವಕನ ಮಾತು. ನೆಕ್ಸ್ಟ್ ಯಾರ ಮಾತು ಕೇಳ್ಬೇಕು ಗೊತ್ತಾ? ತೆಗಿರಿ, ವಾಕ್ಯ ಓದೋಣ ಬೇಗ. ನೆಕ್ಸ್ಟ್ ಯಾರ ಮಾತು ಕೇಳ್ಬೇಕು ನಾವು ನೋಡೋಣ. ಕೊಲೋಸಿ 3ನೇ ಅಧ್ಯಾಯ 20ನೇ ವಚನ ಓದ್ರಿ ಬೇಗ. ಕೊಲೋಸಿ 3ನೇ ಅಧ್ಯಾಯ 20ನೇ ವಚನ ಬೇಗ ನೋಡೋಣ. ಬೇಗ ಓದ್ಬೇಕು. ಕೊಲೋಸಿ 3:20.
ಬೇಗ ಹೋದ್ರೆ పిల్లలారా అన్ని విషయంలో మీ తల్లిదండ్రుల మాటను వినుడే. రావాలా? నీవు ఎవరి మాట వినాలా? ತಲ್ಲಿದಂಡ್ರ ಮಾಟ ವಿನಾಲ. ಕಾರ್ತಿಕ್, ನೀನು ಯಾರ ಮಾತು ಕೇಳ್ಬೇಕಪ್ಪ? ಕೇಳ್ಬೇಕ? ಕೇಳ್ತಿ ಅಕ್ಕ? ಕೇಳ್ತಾನಕ್ಕ? ಕೇಳ್ತಾನ. ಹಲ್ಲೆಲೂಯಾ. ಇಲ್ಲಿ ಕುಂತ್ರ ನಾವೆಲ್ಲರೂ ಯಾರ ಮಾತು ಕೇಳ್ಬೇಕಲ್ರಿ? ತಂದೆ ತಾಯಿ ಮಾತನ್ನು ಕೇಳ್ಬೇಕಂತ. ಕನ್ನಡದಲ್ಲಿ ಒತ್ತರ ಮಕ್ಕಳೇ ಎಲ್ಲಾ ವಿಷಯಗಳಲ್ಲಿ, ಅన్ని ವಿಷಯಗಳು ಅಂತ ತೆಲುಗಲ್ಲೈತೆ, ಅದೇ ರೀತಿ ಕನ್ನಡದಲ್ಲಿ ಕೂಡ ಎಲ್ಲ ವಿಷಯದಲ್ಲಿ, ಪ್ರತಿ ವಿಷಯದಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಏನ್ ಮಾಡ್ಬೇಕಂತೆ? ಕೇಳಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಸ್ಟ್ ದೇವ್ರ ಮಾತು, ಸೆಕೆಂಡ್ ಸೇವಕರ ಮಾತು, ಥರ್ಡ್ ಯಾರ ಮಾತು ಕೇಳ್ಬೇಕಲ್ರಿ? ತಂದೆ ತಾಯಿ ಮಾತು ಕೇಳಬೇಕು. ಮತ್ತೆ ಬರೀ ನಾನು ದೇವ್ರ ಮಾತು, ಪಾಸ್ಟರ್ ಮಾತು ಅಂತ ತಂದೆ ತಾಯಿ ಮಾತು ಕೇಳಕ್ ಅನ್ಬಾರ್ದು. ತಂದೆ ತಾಯಿ ಮಾತು ಕೂಡ ಕೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳ್ತೀರಾ ಇಲ್ಲ? ತಂದೆ ತಾಯಿ ಮಾತು ಕೇಳಿದ್ರೆ ಬಹುಕಾಲ ಬದುಕ್ತೇವೆ ಅಂತ. ನಾವೇನಾಗ್ತೇವೆ ಅಂತ? ತಂದೆ ತಾಯಿ ಮಾತು ಕೇಳಿದ್ರೆ ಬಹಳ ದಿನ ಬದುಕ್ತೇವೆ ಅಂತೆ. ಆಮೇನ್. ನಮಗೆ ಮೇಲಾಗುತ್ತಂತೆ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಾವು ನೀವೆಲ್ಲರೂ ಕೂಡ ತಂದೆ ತಾಯಿ ಮಾತನ್ನು ಕೇಳ್ಬೇಕಾದ್ರೆ ಏನ್ ಕೇಳ್ತೀರಿ? ದಾರಾಗ ಹೋಗೋ ದಾಸಪ್ಪನ ಮಾತೆಲ್ಲ ಕೇಳಬಾರ್ದು. ತಂದೆ ತಾಯಿಗಳ ಮಾತು ಕೇಳ್ರಿ. ಆಮೇನ್. ಅವ್ರ ಮಾತನ್ನು ಕೇಳಬೇಕು, ಉದ್ಧಾರ ಆಗ್ಬೇಕಂದ್ರೆ. ಹಲ್ಲೆಲೂಯಾ. ಇವತ್ತು ಅದೆಷ್ಟೋ ಜನ ತಾಯಿಯಂದ್ರು ಅಳ್ತಾ ಇರ್ತಾರೆ, ನನ್ನ ಮಾತನ್ನು ಕೇಳಿದೆ ನನ್ನ ಮಗಳು ಕೆಟ್ಟು ಹೋಗ್ಬಿಟ್ಲು, ನನ್ನ ಮಾತನ್ನು ಕೇಳಿದೆ ನನ್ನ ಮಗ ಕೆಟ್ಟು ಹೋಗ್ಬಿಟ್ಟು ಅಂತ ಎಷ್ಟೋ ತಂದೆ ತಾಯಿ ಅಳ್ತಾ ಗೋಳಾಡ್ತಿರ್ತಾರೆ. ಯಾಕಂದ್ರೆ ಅವ್ರ ಮಾತಿಗೆ ಬೆಲೆ ಇರೋದಿಲ್ಲ. ತಂದೆ ತಾಯಿ ಮಾತಂದ್ರೆ ಕೆಲವೊಬ್ಬರಿಗೆ ನಿರ್ಲಕ್ಷ್ಯ. ಹಂಗಿರಬಾರ್ದು. ನಾವು ನೀವೆಲ್ಲರೂ ತಂದೆ ತಾಯಿ ಮಾತನ್ನು ಕೂಡ ಕೇಳಬೇಕು. ಹಲ್ಲೆಲೂಯಾ. ದೇವರ ಮಾತನ್ನು, ಸೇವಕರ ಮಾತನ್ನು, ತಂದೆ ತಾಯಿ ಮಾತನ್ನು ನಾವು ಕೇಳಬೇಕು. ನಮಗೆ ಅಪ್ಪ ಅಮ್ಮ ಧರ್ಮರ ಕೈ ಎತ್ರಿ. ನಮಗೆ ಅಮ್ಮ ಅಪ್ಪ ಧರ್ಮರ ಕೈ ಎತ್ರಿ. ಕೈ ಎತ್ತಮ್ಮ, ಬೇಸ್ ಎತ್ಬೇಕು. ನಿಂಗೆ ಕೂಡ ರೈಟ್ ಎತ್ತು ಅಕ್ಕ, ನಿಂಗೆ ಎತ್ತಕ್ಕ. ಅಜ್ಜಿ ನಿನಗಿಲ್ಲ ಅಲ್ವ? ಕೈ ಕಳಿಸಿ. ಇಲ್ಲ, ರೈಟ್. ನೀವೆಲ್ಲರೂ ಯಾರ ಮಾತು ಕೇಳಬೇಕು? మీరందరూ ఎవరి మాట వినాలా? తల్లిదండ్రుల మాట వినాలా? హల్లెలూయా, హల్లెలూయా. ಕೆಲವೊಬ್ರು ಇರ್ತಾರೆ ತಂದೆ ತಾಯಿನ ಹೊಲಸು ಮಾತಾಡ್ತಿರ್ತಾರೆ, ಬೈತಾ ಇರ್ತಾರೆ. ಅಂತಾರೆ ಬಹಳ ದಿನ ಬದುಕಲ್ಲ, ಎಷ್ಟು ಆಸ್ಪತ್ರೆ ತೋರಿಸಿದ್ರು ಬದುಕಲ್ಲ. ತಂದೆ ತಾಯಿ ಮಾತು ಕೇಳಲೇಬೇಕು. ನಾನು ಹೇಳ್ತಿಲ್ಲ, ಬೈಬಲ್ ಹೇಳ್ತಾ ಇದೆ. ಯಾರು ಹೇಳ್ತಿದ್ರೆ? ತಂದೆ ತಾಯಿ ಮಾತು ಕೇಳಲೇಬೇಕು. ಅವರು ಹೇಳೋದಲ್ಲ ನಮ್ಮ ಒಳ್ಳೇದಕ್ಕೆ. ಯಾರ ಮಾತು ಕೇಳಬೇಕು ಹೇಳ್ರಿ? ಮಾತಾಡ್ರಿ. ಯಾರ ಮಾತು ಕೇಳ್ಬೇಕಪ್ಪ? ಒಂದು ದೇವ್ರ ಮಾತು, ಎರಡನೇದಾಗಿ, ಮೂರನೇದಾಗಿ ಕೇಳ್ತೀರಾ? ತಂದೆ ತಾಯಿ ಮಾತು ಕೇಳ್ತಿರಲ್ಲ, ಕೇಳಬೇಕು. ಅದಕ್ಕೋಸ್ಕರ ಬೈಬಲಲ್ಲಿ ಒಂದು ಮಾತೈತೆ, ಜ್ಞಾನೋಕ್ತಿ 6:20 ಕಂದ, ತಂದೆಯ ಆಜ್ಞೆಯನ್ನು ಕೈಗೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ ಅಂತ ಐತೆ. ತಂದೆ ಹೇಳುವ ಪ್ರತಿಯೊಂದು ಸ್ಟ್ರಿಕ್ಟ್ ಆದ ಮಾತುಗಳನ್ನು ಕೈಗೊಳ್ಳಬೇಕಂತೆ. ಕೆಲವು ಸಾರಿ ನೋಡ್ರಿ, ಕೆಲವೊಬ್ಬರಿಗೆ ನಮ್ಮ ಅಪ್ಪ ಅಂದ್ರೆ ನೀ ಸಿಟ್ಟಪ್ಪ, ಬರ್ರಿ ಅದು ಮಾಡ್ಬೇಡ, ಇದು ಮಾಡ್ಬೇಡ, ಹಂಗಿರ್ಬೇಡ ಅಂತಿರ್ತಾನೆ. ಸಾಕಾಗೈತೆ ಅಂತಿರ್ತಾರ. ಯಾವಾಗ ನೋಡ್ರಿ ನಮ್ಮಮ್ಮ ಇದ್ದಿದ್ದೆ ಸೋದೆ, ಬಿಡ್ಡ ಅಟ್ಲುಂಡಲ್ರ, ಬಿಡ್ಡ ಇಟ್ಲುಂಡಲ್ರ, ಇದೇ ಕೇಳಿ ಕೇಳಿ ಸಾಕಾಯ್ತು ಅಂತೇಳಿ ಕೆಲವೊಬ್ರು ತಂದೆ ಮಾತು ಕೇಳಕಲ್ಲ. ಇವತ್ತು ಎಷ್ಟೋ ಜನ ತಂದೆ ತಾಯಿ ಮಾತು ಕೇಳಲು ತಮ್ಮ ದೀಪವನ್ನು ಆರಿಸಿಕೊಂಡಿದ್ದಾರೆ. ನೀವು ಹಂಗ ಆಗಬಾರ್ದು. ಅದಕ್ಕೋಸ್ಕರ ಜ್ಞಾನಿಯಾದ ಸೊಲೊಮೋನ್ ಹೇಳ್ತಾನಲ್ಲ, ತಂದೆಯ ಆಜ್ಞೆಯನ್ನು, ಕಂದ, ಮುದ್ದು ಕಂದ, ಮುದ್ದು ಬಿಡ್ಡ, ನೀನು ತಂದೆಯ ಆಜ್ಞೆಯನ್ನು ಕೈಗೊಳ್ಳು, ಮತ್ತೆ ತಾಯಿಯ ಉಪದೇಶವನ್ನು ಏನ್ ಮಾಡ್ಬಾರ್ದಂತೆ? ಬಿಡಬೇಡ. ಹಲ್ಲೆಲೂಯಾ. ಅವಾಗ ಗಟ್ಟಿ ಗಿಡಕ. ಆಮೇಲೆ ಕೆಲವೊಬ್ಬರು ಬಿಟ್ಟು ಉಪದೇಶ ಕೊಡ್ತಿರ್ತಾರೆ, ಯಾರು ಸಿಕ್ಕರು ಅವ್ರ ಮಾತು ಕೇಳ್ತಿರ್ತಾರ. ಅವ್ರ ಮಾತು ಕೇಳಬಾರ್ದು. ಕೆಲವೊಬ್ರು ಗಮನಿಸ್ರಿ, ಯಾರೋ ಬೇಕಾಗ್ಲಿದ್ದ ಅವ್ರ ಮಾತು ಕೇಳಿ ತಂದೆ ತಾಯಿ ಮಾತು ಧಿಕ್ಕಾರ ಮಾಡ್ತಿರ್ತಾರ. ಹಲ್ಲೆಲೂಯಾ. ಹಂಗಿರಬಾರ್ದು. ನಾವು ತಂದೆ ತಾಯಿ ಮಾತನ್ನು ಕೇಳಬೇಕು. ಆಮೇನ್. ಯಾರ ಮಾತು ಕೇಳ್ಬೇಕು? ನಾವು ಕೇಳಿ ಅದ್ರ ಪ್ರಕಾರ ನಡಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, 4ನೇದು ಯಾರ ಮಾತು ಕೇಳಬೇಕು ಅಂತ ತೆಗಿರಿ, ವಾಕ್ಯ ಓದೋಣ. 2ನೇ ಅರಸು 5ನೇ ಅಧ್ಯಾಯ 3ನೇ ವಚನ. ಓಕೆ, ಓದ್ರಿ. 2ನೇ ಅರಸು 5:3 ಓದೋಣ ಬೇಗ. ಎಂತೋ ಕೋರುಚು ನಾನು. ಕನ್ನಡದಲ್ಲಿ ಹೋದ್ರಿ ಒಂದ್ಸರಿ. ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದಣಿಯ ಸಮರದಲ್ಲಿರುವ ಪ್ರವಾದಿ ಹತ್ರ ಇರುತ್ತಿದ್ದರೆ ಎಷ್ಟೋ ಒಳ್ಳೇದಾಗ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನೆಂದು ಹೇಳಿದಳು. ಹಲ್ಲೆಲೂಯಾ. ಅಂದ್ರೆ ನಮ್ಮ ಜೊತೆಯಲ್ಲಿ ಆತ್ಮೀಯರಿರಬೇಕು.
ಆತ್ಮೀಯರ ಮಾತು ಕೇಳ್ಬೇಕು. ನಾವು ಯಾರ ಮಾತು ಕೇಳ್ಬೇಕು ಹೇಳ್ರಿ? ಆ ಹುಡುಗಿ ಯಾವ ರೂಟ್ ತೋರಿಸ್ತಾಳೆ? ಆ ಹುಡುಗಿನ ಎಕ್ಸ್ಪೆಷಲಿ ಈ ನಾಮನ್ ಏನ್ ಮಾಡಿದಾನೆ, ಒಂದು ಸರಿಯಾಗಿ ಹಿಡ್ಕೊಂಡ್ಬಂದು ಮನೆ ಕೆಲ್ಸಕ್ಕೆ ಇಟ್ಕೊಂಡ. ಎಲ್ಲಿ ಇಟ್ಕೊಂಡ ಹೇಳ್ರಿ? ಇವತ್ತು ಅದೇ ಏನಾದ್ರೂ ಮನೆ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ನೋವಾಗ್ತಿರ್ತಲ್ಲ ಹೆಣ್ಮಕ್ಳ ನಿಮ್ಮೆಲ್ಲರಿಗೆ. ಮನೆ ಕೆಲಸ ಮಾಡೋಕ್ರೆ ಏನಂತ ಹೇಳ್ರಿ? ಬೇರೆ ಮನೆ ಕೆಲಸ ಬೇಕಾದ್ರೆ ಮಾಡ್ತೀನಿ, ನಮ್ಮ ಮನೆ ಕೆಲಸ ಮಾಡಕ್ ಕೆಲವರಿಗೆ ಬಹಳ ನೋವು. ಅಲ್ಲಲ್ಲೂಯ್ಯ. ನಾನೇ ಮೊಸರು ತೊಳಿಬೇಕು, ನಾನೇ ಪಾತ್ರೆ ತೊಳಿಬೇಕು, ನಾನೇ ಕಸ ಬೆಳಿಬೇಕು. ಅಕ್ಕಿಲ್ಲ ಅಕ್ಕ ಬುಕ್ಕ. ಯಾರು? ಅಕ್ಕಿಲ್ಲ ಅಕ್ಕ ಬುಕ್ಕ. ಬುಕ್ ಏನ್ ಮಾಡ್ತಾರೆ? ಬುಕ್ ಓದ್ತದಳ. ಎಂತ నేనే చేయాలి? చేసి 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 చేసినప్పటి నుంచి ఇట్లిట్లయ్యాను. ఎట్లెట్లా ఇంకే ఇటే ఆయిని నన్నేను మనీ కెలసదాలనుకోమంటియా? నేను ఈ బిడ్డ కాదా? అంత పని నా మీదే పోపుతున్నావు. ఎల్ల ಕೆಲಸ ನನ್ನ ಮೇಲೇನೆ ಆಗ್ತది. ನೀವು ತಿನ್ನ ಪ್ಲೇಟು, నేను తిన్న ప్లేటు, ఆడ తిన్న ప్లేటు, ఈకి తిన్న ప్లేటు, ఈ అన్ని ప్లేట్లు నాకేనా? నేనే ಕಡಗಲ್ಲ. ಅಲ್ಲಲ್ಲೂಯ್ಯ. ಅವಾಗೇನಾಗ್ತ ಹೇಳ್ರಿ? ಮಗನ್ನು ಹೋಗಲ್ ಇವ್ ಅನ್ಕೊಂಡ್ಬಿಡ್ತೀರಿ ಕೆಲವೊಬ್ರು. ಬಾರ ಆದ್ಮೇಲೆ ಯಾವಾಗ ಹೋತಾರ ಇವ್ರು ಕಟ ಸಾಕಾಗ್ಬಿಡತ್ತೆ. ಆ ಹುಡುಗಿ ಮನೆ ಕೆಲಸ ಮಾಡ್ತಾಳೆ ಅಂತ ಏನ್ ಮಾಡ್ತಾಳೆ? 2ನೇ ವಚನ ಅನ್ಸರೋದ್ರಿ. ಅರಮ್ಯರು ಒಂದು ಸಾರಿ ಸುಲಿಗೆ ಮಾಡೋದಕ್ಕೋಸ್ಕರ ಇಸ್ರಾಯೇಲ್ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿನ ಹಿಡ್ಕೊಂಡು ಬಂದರು. ಆಕೆ ನಾಮನನ ಹೆಂಡತಿಗೆ ನಮ್ಮ ದಾಸಿ ಅಂದ್ರೆ ಅರ್ಥ ಏನ್ ಹೇಳ್ರಿ? ಕೆಲಸ ಆಳೋ. ದಾಸಿ ಅಂದ್ರೆ ಏನ್ ಹೇಳ್ರಿ? ಕೆಲಸ ಆಳೋ. ಬಾತ್ರೂಮ್ ತೊಳೆದ್ರೆ ತೊಳಿಬೇಕು, ಪಾತ್ರೆ ತೊಳೆದ್ರೆ ತೊಳಿಬೇಕು, ಕಸ ಗುಡಿಸಿದ್ರೆ ಕಸ ಗುಡಿಸ್ಬೇಕು. ಮನೆ ಅಲ್ಲೆಲ್ಲ ಜೀಡೈತು, ನಮ್ಮ ಜೀಡ ವರ್ಷ ನೋಡಿಸ್ಬೇಕು. ಯಾರೋ ಈ ಹುಡುಗಿ. ಬಟ್ ಆದ್ರೆ ಈ ಹುಡುಗಿ ಯಾರು ಗೊತ್ತಾ? ಆತ್ಮೀಯಳು. ಸಹಿಸ್ಕೊಂಡು ಎಲ್ಲ ಕೆಲಸ ಮಾಡ್ತಾಳ. ದ್ವೇಷ ಮಾಡ್ತಾ ಇಲ್ಲ ಅವ್ರನ್ನ. ಆತ್ಮೀಯರು ಯಾರನ್ನ ದ್ವೇಷ ಮಾಡಲ್ಲ. ಹಲ್ಲೆಲೂಯಾ. ಬದಲಾಗಿ ಹುಡುಗಿ ಹೇಳ್ತಾಳೆ, ಆ ನಾಮನನ್ನು ಪ್ರತಿದಿನ ಆ ಸೇನೆಯ ಕವಚವನ್ನು ಬಿಚ್ಚಿದಾಗ ತನ್ನನ್ನು ತಾನು ನೋಡಿಕೊಂಡು ಕುಗ್ಗಿ ಹೋಗ್ತಾ ಇದ್ದಾನೆ, ತನ್ನನ್ನು ತಾನು ನೋಡಿಕೊಂಡು ಕಣ್ಣೀರಾಗ್ತಾ ಇದ್ದಾನೆ, ತನ್ನನ್ನು ತಾನು ನೋಡಿಕೊಂಡು ಗೋಳಾಡ್ತಾ ಇದ್ದಾನೆ. ಅಯ್ಯೋ, ಹೊರಗಡೆ ಒಳ್ಳೆ ಹೆಸರಿದೆ, ಆದ್ರೆ ನನ್ನ ದೇಹದಲ್ಲಿ ಕುಷ್ಠ ಹತ್ತಿಕೊಂಡಿದೆ. ಈ ರೋಗದಿಂದ ಬಿಡುಗಡೆ ಹೊಂದುವುದಕ್ಕೆ ನನಗೆ ಮೆಡಿಸಿನ್ನೇ ಇಲ್ಲ ಅಂತೇಳಿ ಬಾಧೆ ಪಡುತ್ತಿರುವಾಗ ಆ ಅಧಿಕಾರಿಯ ಮನೆಯಲ್ಲಿ, ಆ ಸೇನಾ ಅಧಿಕಾರಿಯ ಮನೆಯಲ್ಲಿ ಒಬ್ಬ ಆತ್ಮೀಯಳಿದ್ದಾಳೆ. ಹಲ್ಲೆಲೂಯಾ. ಆಕೆಗೆ ಮನೆ ಕೆಲಸ ಇಟ್ಟರೂ ಕೂಡ ಆಕೆ ಅವನನ್ನು ದ್ವೇಷ ಮಾಡಲಿಲ್ಲ. ಆಕೆಯ ಎಲ್ಲ ದೇವರ ವಾಕ್ಯವನ್ನು ತಿಳಿದ ಸೇವಕನ ಬಗ್ಗೆ ತಿಳಿಸಿದ್ಲ ಆಕೆ. ಆಮೆನ್. ಅವಳಿಗೆ ಏನ್ ಮಾಡ್ದೆ ಹೇಳ್ರಿ? ಇವನೇನಾದ್ರು ನಮ್ಮ ಯಜಮಾನ ನೋಡ್ರಿ ಲೆಂಗೆಲ್ಲಿರೋದು. ಆಕೆ ಒಂದು ದಿವಸ ತನ್ನ ಯಜಮಾನ ನೋಡ್ರಿ ಏನಂತ ಒಪ್ಕೊಂತಾಳ? ಯಜಮಾನ ಅಂತ ಒಪ್ಕೊಂತಾಳ. ಯಜಮಾನ ನಮ್ಮ ದಣಿಯು ಸಮರ್ಯದಲ್ಲಿರುವ ಪ್ರವಾದಿ ಹತ್ರ ಇರುತ್ತಿದ್ದರೆ, ದಣಿ ಯಜಮಾನ ಅಂತ ಒಪ್ಕೊಂತಾಳ. ಅಲ್ಲಿದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು, ರೋಗವಾಸಿ ಆಗ್ತಿತ್ತು. ಅಂದ್ರೆ ಒಳ್ಳೇದು ಬಯಸ್ತಾ ಇದ್ದಾಳೆ. ಏನ್ ಮಾಡ್ತಾ ಹೇಳ್ರಿ? ಅವ್ರ ಮನೆ ಕೆಲಸಕ್ಕೆ ಇಟ್ಕೊಂಡ್ರು ಕೂಡ ಒಳ್ಳೇದು ಬಯಸ್ತಾ ಇದ್ದಾಳೆ. ಇವತ್ತು ಯಾರಾದ್ರೂ ಹಂಗಾದ್ರ? ಲೋಕವೆಲ್ಲ ಹುಡುಕಿ ನಾ ಬಂದೆ, ಇಂಥ ಮನಸ್ಸು ಸಿಗಲಿಲ್ಲ ತಂದೆ. ಎಂಥ ಮನಸ್ಸು? ಈ ಹುಡುಗಿ ಅಂತ ಮನಸ್ಸು ಸಿಗಲಿಲ್ಲ ಅಂತೆ. ಅದಕ್ಕೋಸ್ಕರ ದೇವರು ಚಿಕ್ಕ ಮಕ್ಕಳಂತೆ ಆಗದೆ ಹೋದ್ರೆ ನೀವ್ಯಾರು ಕೂಡ ಪರಲೋಕ ರಾಜ್ಯಕ್ಕೆ ಬರಕ್ಲ ಅಂದಾನ. ಹೆಂಗಾಗದೆ ಹೋದ್ರೆ? ಇವಾಗ ಹುಡುಗಿ ಚಿಕ್ಕ ಹುಡುಗ, ದೊಡ್ಡ ಹುಡುಗ? ದೊಡ್ಡವರಿಗೆ ದೊಡ್ಡ ಮೈಂಡ್, ಚಿಕ್ಕವರಿಗೆ ಉನ್ನಿಲೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಚಿಕ್ಕ ಹುಡುಗಿ ಮೆಂಟಾಲಿಟಿ ಹೆಂಗೈತೆ ಹೇಳ್ರಿ? ಸ್ವಾಮಿಯಲ್ಲಿದ್ರೆ, ನಮ್ಮ ದಣಿಯಲ್ಲಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು, ಸ್ವಸ್ಥತೆ ಆಗ್ತಾ ಇದ್ದ. ಏನ್ ಮಾಡ್ದ ನಾಮನನು? ಕೇಳಿಸ್ಕೊಂಡ. ಹುಡುಗಿ ಹೇಳಿದ್ದು ಕೇಳಿಸ್ಕೊಂಡ. ಹೆಂಡತಿ ಹತ್ರ ಹೇಳಿದ್ದು ಕೇಳಿಸ್ಕೊಂಡ. ಹೆಂಡತಿ ಬಂದು ಹೇಳ್ದಾಗ ಕೂಡ ಕೇಳಿಸ್ಕೊಂಡ. ಏನ್ ಮಾಡ್ದ? ಹೋದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮರ್ಯದಲ್ಲಿರುವ ಪ್ರವಾದಿಯಾದ ಎಲಿಷನ ಹತ್ರ ಹೋದ. ಹೋಗಿ ಏನ್ ಮಾಡ್ದ? ಬಾಕ್ಲತ್ರ ನಿಂತ ಅಧಿಕಾರ ದರ್ಪ ತೋರಿಸಿದ. ಬಂದು ಮುಡ್ತೇನೆ ಏನಂತೇಳಿ. ಅಲ್ಲಿ ಒಳಗಿರತ್ತ ಅಧಿಕಾರ ಕೊಟ್ಟ ದೇವರಿಗೆನೆ ಕೃತಜ್ಞತೆ ಹೇಳೋದು, ಎಲ್ಲರಿಗೆ ಹೇಳಕ್ಲಲ್ಲ. ಅದಕ್ಕೋಸ್ಕರ ಆಡ್ನಿ ಹೋಗಿ ಯೊರ್ದನ್ ನದಿలో 7 సారి మునుగమను బాగైతుంది. నేను 7 సారి మా ఊర్లో ఉన్న నదులు కాకుండా ఇక్కడ మునగాల. ఎక్కడ? యోర్దాన్ నదిలో. నా చేత అవదు. ఏమనుకున్నాడని? పరపర ఆరోహణ మా నదులు ఉన్నాయి మా ఊర్లో. ఆ నదులు ఎట్లున్నాయి? యోర్దాను నది కంటే మంచిగా ఉంది. నీకు ಹೇಳ್ತಿರಲ್ಲ, ಎಲ್ಲ ನಿಮ್ಮೆಲ್ಲರ ಹಳದ ಹೋಗಿ ಸ್ನಾನ ಮಾಡ್ರೆ ಏನಂದ್ರ
ಹಳ್ಳ ಜೀನ್ಸ್ ಪ್ಯಾಂಟ್ ಇಲ್ಲಿ ಫುಲ್ಲು ನೀರೆಲ್ಲ ಕೆಮಿಕಲ್ ವಾಟ್ರೇ ಹೋಗ್ತದವ. ಆದ್ರೆ ನಾನು ಸ್ನಾನ ಮಾಡ್ಬೇಕಾ? ಹೆಂಗ್ ಕಾಣ್ತು ನೀನು ಕಣ್ಣಿಗೆ ಅಂತಾರಲ್ಲ, ಅವನು ಕೂಡ ಹಂಗೆ. ಅದ್ರ ಜೊತೆ ಇದು ಅಪ್ಪನವರೇ ಅಂತ ಒಬ್ಬನ ಜೊತೆ, ಅಪ್ಪನವರೇ ಆ ಸೇವಕ ಏನಾದ್ರು ಬಲಿಷ್ಠ ಅಂತ ಹೇಳಿದ್ರೆ ಒಂದು 50 ಕೋಟಿ ಕೊಡೋದ್ರೆ ಕೊಡ್ತಿದ್. ನೀನೇನ್ ಸಾಮಾನ್ಯನಲ್ಲ. ದಿನ ಕಣ್ಣೀರ್ ಹಾಕಬಹುದು ವಾಸಿ ಆಗ್ತಂತೇಳಿ 50 ಕೋಟಿ ಕೊಡ್ತಿದ್ದೆ. ಬಂಗಾರ ಬೆಳ್ಳಿ ಚೀಲ್ ತುಂಬಾ ಕೇಳಿದ್ರು ಕೊಡ್ತಿದ್ದೆ. ಆತ ಹೇಳಿದ್ದೇನೋ, ಹೋಗಲ್ಲ ಮುಣಗ, ನಿಮ್ಮ ಅಪ್ಪನ ಕೊಂಟೇನೋ ತೋ ಮುಣಗ ಅಂದ. ಹೋಗಿ ಆತ್ಮೀಯ ಜೊತೆ ಇದನ್ನೆಲ್ಲ ಇವನು ಅದಕ್ಕೋಸ್ಕರ ಮುಣಗಿದ ಮೇಲೆ ಕೂಸಿನಂತ ನನ್ನ ದೇಹ ಆಯ್ತಂತೆ. ಹಲ್ಲೆಲೂಯ. ನಾಮನ್ ದೇಹ ಏನಾಯ್ತಂತೆ? ಕೂಸಿನಂತೆ ಮಾರ್ಪಡ್ತದೆ. ಅರ್ಥ ಮಾಡ್ರಿ, ಈಗ ದೇವರ ಮಾತನ್ನು ಕೇಳಬೇಕು, ದೇವ ಸೇವಕರ ಮಾತನ್ನು ಕೇಳಬೇಕು, ತಂದೆ ತಾಯಿ ಮಾತನ್ನು ಕೇಳಬೇಕು, ಅನ್ನಷ್ಟು ಆತ್ಮೀಯರ ಮಾತು ಕೇಳಬೇಕು. ಹಲ್ಲೆಲೂಯ. ಯಾರ ಮಾತು ಕೇಳ್ಬೇಕು ಹೇಳ್ರಿ? ಆತ್ಮೀಯರ ಮಾತು. ನಾವು ಯಾರ ಮಾತು ಕೇಳೋಣ? ಆತ್ಮೀಯರಂತ ಇರ್ತಾರ, ನಿಮ್ಗಿರಲ್ಲ, ಆತ್ಮೀಯರು ಇರ್ಬೇಕು. ಆತ್ಮೀಯರ ಮಾತು ಕೇಳ್ರಿ. ಹಲ್ಲೆಲೂಯ. ದೇವರ ವಿಷಯದಲ್ಲಿ ಹೇಳುವಾಗ ಕೇಳ್ರಿ. ಆಮೇನ್. ಸುವಾರ್ತೆ ವಿಷಯದಲ್ಲಿ ಹೇಳಿದಾಗ ಈಗ ಮಾಡ್ರಿ. ಆಮೇನ್. ಆತ್ಮೀಯರು ನಿಮ್ ಜೊತೆ ಇರಬೇಕು. ಆತ್ಮೀಯರ ಮಾತು ನೀವು ಕೇಳಬೇಕು. ನಿಮ್ಮ ಜೀವಿತ ಚೆನ್ನಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯ. ಹೇಳ್ರಿ, ಯಾರ ಮಾತು ಕೇಳ್ಬೇಕೀಗ? ಬೇಗ ಫಸ್ಟ್ ಯಾರ ಮಾತು ಕೇಳಬೇಕು? ನೆಕ್ಸ್ಟು ದೇವರ ಮಾತು, ನೆಕ್ಸ್ಟು ಸೇವಕರ ಮಾತು, ನೆಕ್ಸ್ಟು ಮೂರನೇದು ತಂದೆ ತಾಯಿ ಮಾತು, 4ನೇದು ಆತ್ಮೀಯರ ಮಾತು ಕೇಳಬೇಕು. ಆಮೇನ್. ಇವು ಕೇಳ್ರಿ. ಕಿವಿಯುಳ್ಳವನು ಕೇಳಬೇಕಂತೆ. ದೇವರಾತ್ಮನ ಸಭೆಯಲ್ಲಿ ಇದನ್ನೇ ಬೋಧಿಸೋಣ. ಇದನ್ನು ಕೇಳ್ತಾ ಹೋಗಿ ನಿಮ್ಮ ಜೀವಿತ ಉದ್ಧಾರ ಆಗುತ್ತೆ. ಆಮೇನ್. ಆಮೇನ್. ಎಲ್ಲರ ಕಣ್ಮುಚ್ಚಿನ ಪ್ರಾರ್ಥನೆ ಮಾಡೋಣ. ದೇವರ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜ್ಯನೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಪರಿಶುದ್ಧಾತ್ಮನೇ, ಉತ್ತಮವಾಗಿ ಇವತ್ತು ವಾಕ್ಯದ ಮೂಲಕ ಮಾತನಾಡಿದ ಆತನೇ ನಿನಗೆ ಸ್ತೋತ್ರ. ದೇವರ ಎಲ್ಲ ವಿಷಯದಲ್ಲಿ ನಡೆಸಿದವರು ಕರ್ತನೆ, ಉತ್ತಮ ರೀತಿಯಲ್ಲಿ ದೇವರ ವಾಕ್ಯದ ಮೂಲಕ ಮಾತನಾಡಿದ ಆತನು. ಅಯ್ಯ, ನಿನ್ನ ಮಾತನ್ನು ಕೇಳಬೇಕೆಂಬುದಾಗಿ ವಾಕ್ಯದಲ್ಲಿ ತಿಳಿಸಿದ ಆತನು. ಸೇವಕರ ಮಾತನ್ನು ಕೇಳಬೇಕೆಂಬುದಾಗಿ ವಾಕ್ಯದಲ್ಲಿ ತಿಳಿಸಿದ ಆತನೇ ನಿನಗೆ ಸ್ತೋತ್ರ. ಅಯ್ಯ, ತಂದೆ ತಾಯಿಗಳ ಮಾತನ್ನು ಕೇಳಬೇಕೆಂಬುದಾಗಿ ವಾಕ್ಯದಲ್ಲಿ ತಿಳಿಸಿದಕ್ಕಾಗಿ ಸ್ತೋತ್ರ. ಮತ್ತು ದೇವರೇ, ಆತ್ಮೀಯರ ಮಾತನ್ನು ಕೇಳಬೇಕೆಂಬುದಾಗಿ ವಾಕ್ಯದಲ್ಲಿ ತಿಳಿಸಿದಕ್ಕಾಗಿ ಸ್ತೋತ್ರ. ಎಲ್ಲರೂ ಕಿವಿಯುಳ್ಳವರಾಗಿ ಈ ರೀತಿ ಈ ವಾಕ್ಯವನ್ನು ಕೇಳಿದವರು ಅನುಸರಿಸುವಂತೆ ಸಹಾಯ ಮಾಡು ದೇವರೇ. ಎಲ್ಲರೂ ಅನುಸರಿಸುವಂತೆ ಸಹಾಯ ಮಾಡು ದೇವರೇ. ಉನ್ನತನೇ ನಿನಗೆ ಸ್ತೋತ್ರ, ಮಹೋನ್ನತನೇ ನಿನಗೆ ಸ್ತೋತ್ರ, ಸರ್ವಾಧಿಕಾರಿಯೇ ನಿನಗೆ ಸ್ತೋತ್ರ ಕರ್ತನೇ. ನೀತಿಯ ರಾಜ್ಯನೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ, ಅಯ್ಯ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರಾರ್ಥನೆ ಕೇಳುವವನೇ, ಪ್ರಾರ್ಥನೆಗೆ ಉತ್ತರ ಕೊಡುವವನೇ. ಎಸಯ್ಯ, ಈ ಕಿವಿಗಳು ಲೌಕಿಕವಾದ ಮಾತುಗಳನ್ನು ಕೇಳೋದಕ್ಕಿಂತ ನಿನ್ನ ಮಾತುಗಳನ್ನು ಕೇಳಬೇಕಯ್ಯ. ಅಯ್ಯ, ಸೇವಕರ ಮಾತನ್ನು ಕೇಳಬೇಕಯ್ಯ. ಮತ್ತು ದೇವರ ತಂದೆ ತಾಯಿ ಮಾತುಗಳನ್ನು ಕೇಳಬೇಕಯ್ಯ. ಆತ್ಮೀಯರ ಮಾತುಗಳನ್ನು ಕೇಳಬೇಕಯ್ಯ. ಸಹಾಯ ಮಾಡು ದೇವರೇ, ಸಹಾಯ ಮಾಡಪ್ಪ. ಪರಿಶುದ್ಧಾತ್ಮನೇ, ಸಹಾಯ ಮಾಡು. ಎಲ್ಲ ವಿಷಯದಲ್ಲಿ ನೀನೇ ನಡೆಸು ದೇವರೇ. ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ವಾಕ್ಯದಲ್ಲಿಡುತ್ತೇವೆ. ಎಲ್ಲರೂ ಕೇಳಿ ಅದರ ಪ್ರಕಾರ ನಡೆಯುವಂತೆ ಕೃಪೆ ತೋರಿಸಿ ಕಾರ್ಯ ಮಾಡು, ಬಲಪಡಿಸು ದೇವರೇ. ಎಲ್ಲ ವಿಷಯದಲ್ಲಿ ಕರ್ತಾದಿ ನೀನೇ ನಡೆಸಿ, ಮಹತ್ತಾದ ಕೃಪೆಯಿಂದ ನಮ್ಮ ನಡೆಸಿ. ಮತ್ತು ದೇವರೇ, ಕರ್ತಾದಿ ಆ ನಿನ್ನ ಒಂದು ಪ್ರಸನ್ನತೆ ಮೂಲಕ ನಮ್ಮ ನಡೆಸು. ನೀನು ಮಾತ್ರ ದೇವರೇ ಸಪ, ನೀನು ಬರೋಣದವರೆಗೂ ನಿನ್ನ ಸ್ವರವನ್ನು ಕೇಳೋದ್ರ ಪ್ರಕಾರ ನಡೆಯುವಂತೆ ಕೃಪೆ ತೋರಿಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನುಗ್ರಹ ಸಹವಾಸ ಈಗ ತಾನೇ ವಾಕ್ಯ ಕೇಳಿದ ಪ್ರತಿ ಕುಟುಂಬದೊಟ್ಟಿಗೂ ಸಭೆಯೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ನಾಳೆ ನಡೆಯುವಂಥ ಆರಾಧನೆಯೊಟ್ಟಿಗೆ ಈಗಲೇ ಆವಾಗ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್.